ವಿಚಾರ ಚಂದ್ರೋದಯ ಗ್ರಂಥದೊಳಗೆ ಒಂದನೇ ಕಲೆ ಒಳಗೆ ಎಷ್ಟನೇ ಪ್ರಶ್ನೆಯಪ್ಪ ಅಂತ ಕೇಳಿದ್ರೆ 26ನೇ ಪ್ರಶ್ನೆ ಒಳಗೆ ನೀನು ಏನು ಹೇಳ್ಕೊಂಬಂದ್ರು ಅನುವಾದ ಸ್ವಲ್ಪ ಕಥನಕಿ ಅರ್ಧಕ ಪೇರಿ ಕಥನ ಅನುವಾದ ಏನು ಕೇಳ್ಕೊಂಡು ಬಂದ್ರು ಅಂತ ಕೇಳಿದ್ರೆ ವಿಚಾರ ಜಗತ್ತಿನೊಳಗೆ ಭಾಳ ಪ್ರಕಾರ ಭಾಳ ಥರ ಮಾಡ್ತಿರ್ತಾರೆ ಜನ. ಯಾವುದ್ರ ಬಗ್ಗೆ ವಿಚಾರ ಮಾಡ್ಬೇಕು ರೀ ಅಂತೇಳಿ ಪ್ರಶ್ನೆ ಶಿಷ್ಯ ಮಾಡಿದಾಗ ಸದಾ ವಿಚಾರ ಏತ್ ತಸ್ಮಾತ್ ಜಗ ಜೀವ ಪರಾತ್ಮನಃ. ವಿಚಾರ ಎದ್ರದ್ದು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಜಗ ಜೀವ ಪರಾತ್ಮನ. ಜಗತ್ತಂದ್ರೆ ಏನು? ಪ್ರಪಂಚದಾಗ ಇರೋದೇ 3 ವಸ್ತು. ಒಂದು ಜಗತ್ತೈತಿ, ಇನ್ನೊಂದು ಪರಮಾತ್ಮ ಐತಿ, ಇನ್ನೊಂದು ಜೀವ ಐತಿ. ಈ 3 ವಸ್ತುಗಳ ಬಗ್ಗೆನೇ ವಿಚಾರ ಮಾಡ್ಬೇಕು. ಯಾಕಪ್ಪ ಅಂದ್ರೆ ತಳುವುದೇ ಮಾಡ್ಬೋದಾವುದು ಭವಹರಣ. ಅಗದಿ ತಾಬುಡು ತೋಬಡಿ ಜನ್ಮ ಮರಣ ರೂಪ ಸಂಸಾರದಿಂದ ನೀ ಬಿಡುಗಡೆ ಹೊಂದುತ್ತೀನಿ ಅಂದ್ರೆ ಇವುಗಳ ಬಗ್ಗೆ ವಿಚಾರ ಮಾಡಾಕಬೇಕು. ಯಾಕೆ ವಿಚಾರ ಯಾಕೆ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ವಿರೋಧದವಿಲ್ಲಿ ಮುಂದೆ ಹೇಳ್ತಾರವ್ರು. ವಿರೋಧ ಅಂದ್ರೇನು? ನೀನೇ ಪರಮಾತ್ಮ ಅಂದ ಬಳಕ ಅಲ್ಲೆಲ್ಲ ಸಮಸ್ಯೆ ಹಾಕವು. ಹೀಗಾಗಿ ನಾನಾ ಪರಮಾತ್ಮ ಅಂದ್ರೆ ಗುರುಗಳು ಯಾವ ದೃಷ್ಟಿಯಿಂದ ಪರಮಾತ್ಮ ಅಂದಾರ? ಶರೀರವೇ ಪರಮಾತ್ಮ ಅಂದರು, ಇಂದ್ರಿಯಗಳೇ ಪರಮಾತ್ಮ ಅಂದರು, ಪ್ರಾಣಗಳೇ ಪರಮಾತ್ಮ ಅಂದರು. ಇದನ್ನು ವಿಚಾರ ಮಾಡ್ಬೇಕು ಬೇಡ? ವಿಚಾರ ಮಾಡಿದಾಗ ಯಾವುದು ಪರಮಾತ್ಮ ಅನ್ನೋದು ನಮ್ಗೆ ಯಥಾರ್ಥ ಜ್ಞಾನ ಆಕೈತಿ. ಹೀಗಾಗಿ ನಾನಂದ್ರೆ ಯಾರು, ಈಶ್ವರ ಅಂದ್ರೆ ಯಾರು, ಜಗತ್ತಂದ್ರೆ ಏನು, ಜಗತ್ತಿನ ಸ್ವರೂಪ ಏನು, ಈಶ್ವರನ ಸ್ವರೂಪ ಏನು, ನನ್ನ ಸ್ವರೂಪ ಏನು, ಇದನ್ನು ತಿಳ್ಕೊಳ್ಳೋ ಸಲುವಾಗಿನೇ ವಿಚಾರವನ್ನ ಮಾಡಬೇಕು ಅಂತೇಳಿ 26ನೇ ಪ್ರಶ್ನೆ ಒಳಗೆ ಹೇಳಿದ್ರು. ಆತು ನಮ್ಮ ಸ್ವರೂಪವೇನು ಅಂತ ಕೇಳ್ದವ ಶಿಷ್ಯ. ನಾ ಹೆಂಗಿದ್ದೀನಿ, ಪರಮಾತ್ಮ ಹೆಂಗದನ, ಜಗತ್ ಹೆಂಗೈತಿ ಅಂತ ಕೇಳಿದಾಗ ನಾನು ಮತ್ತು ಪರಮಾತ್ಮ ಚೈತನ್ಯವಾಗಿದ್ದು ಪ್ರಪಂಚವದು ಜಡವಾಗಿದೆ ಅಂತೇಳಿ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾರೆ. ಈಗ ಚೇತನ ಅಂದ್ರೆ ಏನು ಅನ್ನೋದು ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 28 ಸಿಕ್ಕೈತೆಲ್ಲರಿಗೆ. 1ನೇ ಕಲದೊಳಗ ಹಿಂದಿ ಗ್ರಂಥದೊಳಗ 13ನೇ ಪುಟ ಪ್ರಶ್ನೆ ಸಂಖ್ಯೆ 28. ಚೈತನ್ಯ ಸೋ ಕ್ಯಾ ಹೈ? ಚೈತನ್ಯ ಅಂದ್ರೆ ಎದಕ್ಕೆ ಅನ್ಬೇಕ್ರಿ ಅಂತೇಳಿ ಒಂದು ಪ್ರಶ್ನೆ. ಉತ್ತರ, ಜೋ ಜ್ಞಾನ ರೂಪ ಹೈ. ಗುಣ ಬೇರೆ, ಸ್ವರೂಪ ಬೇರೆ. ಗುಣ ಬೇರೆ, ಸ್ವರೂಪ ಬೇರೆ. ಹಾಲು ಕಾಸ್ತೀವಿ ನಾವು, ಹಾಲು ಕಾಸ್ತೀವಿ. ಎಟ್ಟ ತನಕ ಗರಂ ಇರ್ತೈತಿ ಹಾಲ? 1 ತಾಸು ಇದ್ದತ್ತು, 2 ತಾಸು ಅದ್ದತ್ತು, ಮುಂದೆ ಮತ್ತೆ ತಣ್ಣಗಾಕೈತಿ. ಗುಣ ಯಾವಾಗಲೂ ಆಗಮ ಪಾಯಿನೋ ಗುಣ. ಗುಣ ಯಾವಾಗಲೂ ಗಮನಾಗಮನ ಮಾಡ್ತೈತಿ, ಹೋಗೋದು ಬರೋದು ಮಾಡ್ತೈತಿ. ಗುಣನೇ ಬೇರೆ, ಸ್ವರೂಪವೇ ಬೇರೆ. ಹಾಲಿನ ಸ್ವರೂಪ ಹೆಂಗೈತಿ? ಮಧುರತ್ವ, ಶುಭ್ರತ್ವ, ದ್ರವತ್ವ. ಅದೆಂದ್ರೆ ಹೋಗೈತಿ ಬರ್ತೈತೇನು? ಇಲ್ಲ, ಅದು ಶಾಶ್ವತ ಹಾಲಿನಲ್ಲಿನೇ ಇರ್ತೈತಿ. ಹೀಗಾಗಿ ಇದು ಏನಪ್ಪಾ ಅಂತ ಕೇಳಿದ್ರೆ ಚೈತನ್ಯ ಅಂತಂದ್ರೆ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಯಾವುದು ಜ್ಞಾನ ಸ್ವರೂಪವಿದೆಯೋ. ಹುಟ್ಟು ಗುಣ ಸುಟ್ರು ಹೋಗಲ್ಲ ಹೇಳ್ತಾರಲ್ಲ, ಅಂದ್ರೆ ಅವನ ಸ್ವರೂಪ ಅದು ಗುರ್ತಾತು. ಅದು ಅವನ ಸ್ವರೂಪ, ಅದು ಒಟ್ಟ ಹೋಗಂಗಿಲ್ಲ. ಅವನು ಸುಟ್ರು ಬೂದಿ ಮಾಡಿ ಹೊಳ್ಯಾಗ ಬಿಟ್ರು ಅವನ ಗುಣ ಇಲ್ರಿ. ಅವ ಎಷ್ಟು ಬುದ್ಧಿ ಹೇಳಿದ್ರು ಕಲಿಯಂಗಿಲ್ಲ ಅಂತಾರಲ್ಲೋ ಹಂಗ ನೋಡು ಸ್ವರೂಪ ಅಂದ್ರೆ. ಗೊತ್ತಾತ? ಯಾವುದು ಜ್ಞಾನ ರೂಪವಾಗಿದೆಯೋ ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆಯೋ. ಎಲ್ಲ ಜಗತ್ತು ದೇಹಾದಿಗಳು ಮೊದಲು ಮಾಡಿಕೊಂಡು, ಕಾರಣ ಶರೀರ ಮೊದಲು ಮಾಡಿಕೊಂಡು, ಸೂಕ್ಷ್ಮ ಶರೀರ ಮೊದಲು ಮಾಡಿಕೊಂಡು, ಸ್ಥೂಲ ಶರೀರ ಮೊದಲು ಮಾಡಿಕೊಂಡು ಈ ಜಗತ್ತೆಲ್ಲವನ್ನ ತಿಳಿತೈತಿ. ತಿಳಿತೈತಲ್ಲೋ? ತಿಳಿತೈತಿ. ಇದಕ್ಕೇನಾದ್ರೂ ಗೊತ್ತಾಕೈತಿ ಸ್ಥೂಲ ಶರೀರಕ್ಕೆ? ಹೌದಲ್ಲ? ವಯಸ್ಸಿನಾಗ ಹೆಂಗಿದ್ದ, ಮುಪ್ಪಾವಸ್ಥೆದಾಗ ಹೆಂಗಾದ, ಇಂದ್ರಿಯಗಳ ಬಗ್ಗೆ ಸೂಕ್ಷ್ಮ ಶರೀರ ಬಗ್ಗೆನೂ ನಮಗೆ ಜ್ಞಾನ ಐತಿ. ಮೊದಲಿನ ತರ ಕಣ್ಣು ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಂಗಿಲ್ಲ. ಈಗ ಪ್ರತಿಯೊಂದ್ರದೂ ತಿಳಿತೈತಿ. ಶರೀರವೇ ಮೊದಲು ಮಾಡಿಕೊಂಡು ಬಾಹ್ಯ ಜಗತ್ತಿನ ಪರ್ಯಂತರವಾಗಿ ಯಾವುದು ತಿಳಿಯುತ್ತದೆಯೋ, ಯಾವುದು ಜ್ಞಾನ ಸ್ವರೂಪವಾಗಿದೆಯೋ. और जिसको अन्य मन इंद्रिय आदि कोई जानी सके नहीं सो चैतन्य. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಯಾವುದು ಜ್ಞಾನ ಸ್ವರೂಪ ಐತಿ, ಯಾವುದು ಎಲ್ಲವನ್ನ ತಿಳಿತೈತಿ, ಅದನ್ನ ಮಾತ್ರ ಯಾವುದು ತಿಳಿಯಂಗಿಲ್ಲ. ಅದನ್ನ ಮಾತ್ರ ಯಾವುದು ತಿಳಿಯಂಗಿಲ್ಲ. ಯಾಕೆ? ಯಾಕೆ? ಸೂರ್ಯ ನೋಡಕ್ಕೆ ಟಾರ್ಚ್ ಬೇಕು. ಸೂರ್ಯ ನೋಡಕ್ ಯಾರ ಬ್ಯಾಟ್ರಿ ತೊಗೊಂಡು ಹೋಗ್ಯಾರ? ಸೂರ್ಯ ಯಾಕೋ ಕಾಣಿಸಲ್ಲ ಗಪ್ಪಾರ ಸ್ವಾಮಿ ಬ್ಯಾಟ್ರಿ ಹೊಡೆದು ನೋಡ್ತೀನಿ ಅಂದಾರ. ಸೂರ್ಯನಕ್ಕಿಂತಲೂ ಎಷ್ಟೋ ಪಟ್ಟ ಐತಿ ಅದು ಪ್ರಕಾಶ ರೂಪ. ಅವನು ಸತ್ತ ಪಡ್ಕೊಂಡು ಇವೆಲ್ಲ ವ್ಯವಹಾರ ನಡೆದವ. ಇದು ಒಂದು ಕಾರಣ.
ಇವು ಇಂದ್ರಿಯಗಳ ಗಮನ ಎಲ್ಲಿದಾವಪ್ಪ ಅಂದ್ರೆ ಬಹಿರ್ಗಮನ ಅದಾವ. ಇಂದ್ರಿಯಗಳ ಗಮನ ಎಲ್ಲಿ ಅದಾವ? ಹೊರಗಿನ ಗಮನ ಅದಾವ. ಇವಕ್ಕೆ ಅಂತರ್ಗಮನ ಎಲ್ಲಿ? ಇವಕ್ಕೆ ಇವುಗಳ ಹಿಂದವ ಅದಾನ. ನಮ್ಮ ಬೆನ್ನ ನಮ್ಮ ಕಾಣಂಗಿಲ್ಲ, ಮತ್ತೊಬ್ರದ್ದೇನು ಮಾತಾಡ್ತೀವಿ ಒತ್ತು ಕೇಳ್ತಾರೆ, ಗೊತ್ತದ? ನಮ್ಮ ಬೆನ್ನ ನಮ್ಗ ಕಾಣೋದಿಲ್ಲ, ಮತ್ತೊಬ್ರದ್ದು ಯಾಕೆ ಮಾತಾಡ್ತಿ ಅಂತಾರೆ. ಅಂದ್ರೆ ನಮ್ಮ ಬೆನ್ನ ನಮ್ಗೆ ಕಾಣೋದಿಲ್ಲ ಅಂದ್ರೆ ಏನು? ಅದು ಶಾಸ್ತ್ರೀಯವಾಗಿ ಅರ್ಥ ಮಾಡಿದ್ರೇನು ಇವು ಎಲ್ಲದಕ್ಕಿಂತಲೂ ಹಿಂದವಾದಂಥ, ಇಂದ್ರಿಯಕ್ಕಿಂತಲೂ, ಮನುಷ್ಯನಿಗಿಂತಲೂ, ಬುದ್ಧಿಗಿಂತಲೂ, ಚಿದಾಭಾಸನಕ್ಕಿಂತಲೂ ಹಿಂದಾದತಕ್ಕಂಥ ಯಾವ ಚೇತನ್ಯದನೋ ಅವ ಕಾಣಿಸೋದಿಲ್ಲ. ಕಾಣಿಸೋದಿಲ್ಲ ಅಂದ್ರೇನು? ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಅಕಸ್ಮಾತ್ ಇಂದ್ರಿಯಗಳು ಅವುಗಳನ್ನ ತಿಳಿದಿತ್ತು ಅಂದ್ರೆ ಏನಾಕಿತ್ತು? ಯದೃಶ್ಯಂ ತನ್ನರ್ಥಂ. ಅದಕ್ಕಲ್ಲಿ ಅಂದವರು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮನಗಳಿಂದ ತತ್ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಕೂಡಲ ಸಂಗಮ ನಮ್ ಹೆಂಗದ ನಮ್ಮ ಅಪ್ರಮಾಣ. ಅಪ್ರಮಾಣ ಅಂದ್ರೆ ಯಾವ ಪ್ರಮಾಣಕ್ಕೂ ಗೋಚರ ಅಲ್ಲ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಇವ್ಯಾವ ಪ್ರಮಾಣಕ್ಕೂ ಕೂಡ ಪರಮಾತ್ಮ ಗೋಚರಿಸುವುದಿಲ್ಲ. ಅವನಿಗೆ ತಿಳಿಯಾಕ ಬರುವುದಿಲ್ಲ ಇವು ಇಂದ್ರಿಯಗಳು. ಇದಕ್ಕೇನ್ ಅನ್ಬೇಕು? ಎನ್ ಮನುಸ ನ ಮನುತೆ ಏನಾಹೂರ್ ಮನೋಮತಂ. ಹೌದಲ್ಲ? ಇದು ಬಂದೈತಿ ಕೇನ್ ಉಪನಿಷತ್ತಿನೊಳಗೆ ಬಂದೈತಿ. ಚೇತನ ಅಂದ್ರೆ ಗೊತ್ತಾತಲ್ಲ, ಯಾವುದು ಜ್ಞಾನ ಸ್ವರೂಪ ಐತಿ, ಇಡೀ ಜಗತ್ತವನ್ನ ತಿಳಿತೈತಿ, ಅದನ್ನ ಮಾತ್ರ ಯಾವ ತಿಳಿಯಾಕ ಸಾಧ್ಯ ಇಲ್ಲ. ಅದಕ್ಕೇನ್ ಅನ್ಬೇಕು? ಚೇತನ ಎಂದು. ಪ್ರಶ್ನೆ 29. ಜಡ ಸೋ ಕ್ಯಾ ಹೇ? ಜಡ ಅಂದ್ರೆ ಎದಕ್ಕೆ ಅನ್ಬೇಕ್ರಿ ಅಂತ ಕೇಳಿದ್ರೆ, जो आपन को न जाने और दूसरों को भी न जाने, ऐसा जो अज्ञान और तिनके कार्य भूत भौतिक पदार्थ सो जड़ है. ಯಾವುದು ತನ್ನನ್ನು ತಾನು ತಿಳಿಯುವುದಿಲ್ಲವೋ, ಪರರನ್ನು ತಿಳಿಯುವುದಿಲ್ಲವೋ. ಇದು ಮೈಕ ತನಗೆ ತಾ ತಿಳಿತೈತಿ? ಇಲ್ಲ. ಇದ್ರ ಮುಂದೆ ಎಷ್ಟು ಮಂದಿ ಕೂತಾರ ಗೊತ್ತಾಕೈತಿ? ಇಲ್ಲ. ಹೌದಲ್ಲ? ನ ಜಾನಿ ದುಸರೆಂಗೂ ಬಿ ನ ಜಾನಿ ಐಸಾ ಜೋ ಅಜ್ಞಾನ. ಇಂಥವು ಯಾವ್ಯಾವ ಅದಾವ ಅಂತ ಕೇಳಿದ್ರೆ ಹೇಳ್ತಾರ. ಯಾವುದು ತನ್ನನ್ನು ತಿಳಿಯುವುದಿಲ್ಲ, ಬೇರೆಯವರನ್ನು ತಿಳಿಯುವುದಿಲ್ಲ, ಇಂಥ ವಸ್ತುಗಳು ಎಟ್ಟದಾವಪ್ಪ ಅಂತ ಕೇಳಿದ್ರೆ, ಮೊದಲನೇದು ಅಜ್ಞಾನ, ಎರಡನೇದು ಅದರ ಕಾರ್ಯ. ಉತ್ಪನ್ನ ಹುವೆ ಸೋ ಕಾರ್ಯ ಕೈಯೇ. ಇದು ಮಾಯಾ ಕಾರ್ಯವಲ್ಲ ಇದೆಲ್ಲ, ಈ ಜಗತ್ತ. ಭೂತ, ಹೌದಲ್ಲ? ತಿನ್ಕೆ ಕಾರ್ಯ ಭೂತ ಭೌತಿಕ. ಭೂತ ಜಾತ ಭೌತಿಕ. ಭೂತಗಳಿಂದ ಉತ್ಪತ್ತಿ ಆಗಲ್ಪಟ್ಟಂಥದ್ದಕ್ಕೆ ಭೌತಿಕ ಅನ್ಬೇಕು. ಇದೆಲ್ಲ ಪ್ರಪಂಚ ಆಗೈತಿ, ಭೌತಿಕ ಪ್ರಪಂಚ ಐತಿ. ಇದಕ್ಕೆಲ್ಲ ಏನನ್ಬೇಕು? ಭೌತಿಕ ಪ್ರಪಂಚ ಐತಿ. ಸೋ ಜಡ ಹೇ. ಅಜ್ಞಾನವೇ ಮೊದಲು ಮಾಡಿಕೊಂಡು, ಪಂಚಭೂತವೇ ಮೊದಲು ಮಾಡಿಕೊಂಡು, ಆ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಂತ ಈ ಜಗತ್ತವೇ ಮೊದಲು ಮಾಡಿಕೊಂಡು, ಇವೆಲ್ಲ ಹೆಂಗ್ ಅದಾವ ಅಂದ್ರೆ ಜಡ ಅದಾವ. ಇವೆಲ್ಲ ಜಡ ಅದಾವ. ಇಲ್ಲಿ ಟಿಪ್ಪಣಿ ಸ್ವಲ್ಪ ವಿಶೇಷ ಅದಾವ, ಸ್ವಲ್ಪ ಲಕ್ಷ ಕೊಡಿ. ಎಲ್ಲಿ ನಿಮ್ಗೆ ತಿಳಿಸುವಂಗಿರ್ತೈತಿ ನಾನು ಒತ್ತು ಕೊಟ್ಟು ತಿಳಿಸ್ತಿರ್ತೀನಿ. ಅಜ್ಞಾನ ಮ್ಯಾಗ 24ನೇ ಟಿಪ್ಪಣಿ ಬಂದೈತಿ. ಎಷ್ಟನೇದು ಬಂದೈತಿ? 24ನೇದು. ಅಜ್ಞಾನ ಅಂದ್ರೆ ಎದಕ್ಕೆ ಅನ್ಬೇಕ್ರಿ? 24ನೇದು ಎಲ್ಲ नहीं जानता हूं ऐसा व्यवहार का हेतु आवरण विक्षेप शक्ति वाला अनादि भाव रूप अज्ञान पदार्थ है. ಇದಕ್ಕೆ ಇನ್ನೊಂದು ಲಕ್ಷಣ ಮಾಡ್ತಾರೆ ಸಂಸ್ಕೃತದೊಳಗೆ ಅಜ್ಞಾನಕ್ಕೆ. ಅನಾದ್ಯುಪಾದಾನ ಜ್ಞಾನ ನಿವೃತ್ತತ್ವಂ ಅಜ್ಞಾನ. ಅನಾದಿ ಐತಿ, ಜಗತ್ತಿಗೆ ಉಪಾದಾನ ಕಾರಣ ಐತಿ, ಬ್ರಹ್ಮಜ್ಞಾನದಿಂದ ನಾಶ ಆಕೈತಿ. ಇದಕ್ಕೇನನ್ಬೇಕು? ಅಜ್ಞಾನ ಅಂತ ಕರಿಬೇಕು. ಇಲ್ಲಿ ಏನ್ ಪಂಡಿತ್ ಪೀತಾಂಬರೀಶ್ವರ ಮಾಡ್ಯಾರ? ಲಕ್ಷ ಕೊಡ್ರಿ. नहीं जानता हूं ऐसा व्यवहार का हेतु. ನನಗ ಗೊತ್ತಾಗೋದಿಲ್ಲ, ನನಗೆ ತಿಳಿಯಂಗಿಲ್ಲ ಅನ್ನೋದೇ ಅಜ್ಞಾನ. ಏನು ಅಜ್ಞಾನ ಅಂದ್ರೆ ಏನು? ನನಗೆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ನನಗೆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಭ್ರಾಂತಿ ಅಂದ್ರೆ ಏನು? ತಪ್ಪು ತಿಳುವಳಿಕೆನೇ ಭ್ರಾಂತಿ. ಭ್ರಾಂತಿ ಅಂದ್ರೆ ಏನು? ತಪ್ಪು ತಿಳುವಳಿಕೆನೇ ಭ್ರಾಂತಿ. ಅಜ್ಞಾನ ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ. ಹಿಂಗ ಕಾರಣ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆವರಣ ವಿಕ್ಷೇಪ ಶಕ್ತಿ ವಾಲ. ಅಜ್ಞಾನದಲ್ಲಿ ಏನೈತಿ? 2 ಶಕ್ತಿಗಳದಾವ. ಅಜ್ಞಾನದಲ್ಲಿ ಎಷ್ಟು ಶಕ್ತಿ ಅದಾವ? 2 ಶಕ್ತಿ ಅದಾವ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ ನಾಸ್ತಿ ನ ಪ್ರಕಾಶತಿ ಇತಿ ವ್ಯವಹಾರ ಹೇತು ಆವರಣ. ಇಲ್ಲ, ಪರಮಾತ್ಮ ತೋರಂಗಿಲ್ಲ. ಇದ್ದಂದ್ರೆ ತೋರ್ತಿದ್ದ. ಪರಮಾತ್ಮ ಇದ್ದಂದ್ರ ತೋರ್ತಿದ್ದ. ಅವ ಇಲ್ಲ, ಅದಕ್ಕಲೆ ತೋರುವುದಿಲ್ಲ. ಮೈಕ್ ಐತಿ, ತೋರ್ತೈತಿ. ಪರಮಾತ್ಮ ಇದ್ದಂದ್ರ ತೋರ್ತಿದ್ದ, ಅದಕ್ಕೆ ಅವ ಇಲ್ಲ. ಇದಕ್ಕೇನು ಕಾರಣ? ಅಜ್ಞಾನದ ಒಂದು ಶಕ್ತಿ, ಆವರಣವೇ ಕಾರಣ. ಇದು ಒಂದು.
ಮತ್ತೊಂದು ಯಾವ್ದು ಶಕ್ತಿ ಐತ್ರಿ ಅಂತ ಕೇಳಿದ್ರೆ ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರಪಂಚವನ್ನ ಹುಟ್ಟಿಸುವಂತ ಶಕ್ತಿ. ಎರಡು ಶಕ್ತಿ ಅದ. ಈ ಪ್ರಪಂಚವನ್ನ ನಿರ್ಮಾಣ ಮಾಡಿತ್ತಲು ತಸ್ಮಾತ್ ಆತ್ಮನ ಆಕಾಶ ಸಂಭೂತ, ಹೌದಲು? ಇವೆಲ್ಲ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ, ಇದೆಲ್ಲ ಜಗತ್ತ, ಇದೆಲ್ಲ ಅಜ್ಞಾನದ ಕಾರ್ಯ ಐತಿ. ಇದು ಅಜ್ಞಾನದ ಕಾರ್ಯ ಒಂದು ಹುಟ್ಟಿಸುವಂಥದ್ದು ಏನು ಶಕ್ತಿ ಐತಿಲ್ಲ, ಇದಕ್ಕೆ ವಿಕ್ಷೇಪ ಶಕ್ತಿ ಅನ್ಬೇಕು. ನನ್ನ ಸ್ವರೂಪವನ್ನ ತಿಳ್ಕೊಳ್ಳಾರಂಗ ಮಾಡಿರೋದಕ್ಕೆ ಆವರಣ ಶಕ್ತಿ ಅನ್ಬೇಕು. ಇವೆರಡು ಶಕ್ತಿ ಎಲ್ಲಿದಾವ ಅಂತ ಕೇಳಿದ್ರೆ ಅಜ್ಞಾನದಾಗ ಅದಾವ. ಶಕ್ತಿ ವಾಲ, ವಾಲ ಅಂದ್ರ ಉಳ್ಳ, ಟೋಪಿ ವಾಲ ಅಂದ್ರ ಟೋಪಿ ಉಳ್ಳವ, ಚಸ್ಮಾ ವಾಲ ಅಂದ್ರ ಚಸ್ಮಾ ಉಳ್ಳವ, ಪೈಸಾ ವಾಲ ಅಂದ್ರ ರೊಕ್ಕ ಉಳ್ಳವ, ಮೊಬೈಲ್ ವಾಲ ಅಂದ್ರ ಮೊಬೈಲ್ ಉಳ್ಳವ. ಹಂಗ ಆವರಣ ವಿಕ್ಷೇಪ ಶಕ್ತಿ ವಾಲ ಅಂದ್ರ ಆವರಣ ವಿಕ್ಷೇಪ ಶಕ್ತಿ ಉಳ್ಳ ಯಾವುದು ಅಜ್ಞಾನ. ಹೆಂಗೈತೆ ಅದು? ಅನಾದಿ. ಆದಿರ್ ನ ಜ್ಞೇಯತೆ ಇತಿ ಅನಾದಿ. ಎದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ. ಅನಾದಿ ಅಂದ್ರೇನು? ಯಾವದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅದು ಅನಾದಿ. ಹುಟ್ಟಿನ ತಾರೀಕು ಗೊತ್ತಿಲ್ಲ ಅದು ಅನಾದಿ. ಅಜ್ಞಾನ ಹೆಂಗೈತಿ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಡೆತ್ ಆಫ್ ಡೇಟ್ ಗೊತ್ತಾಕೈತಿ. ಸಾಯ್ತೈತಿ. ಅನಾದಿ ಭಾವ, ಭಾವ ಐತಿ ಅಜ್ಞಾನ. ಹೆಂಗೈತಿ ಅದು? ಭಾವ ಐತಿ. ಯಾಕೆ ಈ ಭಾವದ ಪದ ಇಟ್ರು? ಮೊದಲು ತಿಳ್ಕೋರಿ, ಅಜ್ಞಾನ ಅಂದ್ರೆ ಹೆಂಗೈತಿ? ಆವರಣ ಶಕ್ತಿ ಉಳ್ಳುದ್ದು, ವಿಕ್ಷೇಪ ಶಕ್ತಿ ಉಳ್ಳುದೈತಿ. ಮತ್ತದ್ ಹೆಂಗೈತಿ ಅಂದ್ರ ಅನಾದಿ ಐತಿ. ಮತ್ತದ್ ಹೆಂಗೈತಿ ಅಂದ್ರ ಭಾವ ರೂಪ ಐತಿ. ಭಾವ ಅಂತ ಪದ ಯಾಕಿಟ್ರು? ಕಣ್ಣಿ ಕಾಣ್ತೈತಿ ಹಂಗ? ಅಜ್ಞಾನ, ಅಜ್ಞಾನ. ಭಾವ ಅಂತ ಪದ ಯಾಕಿಟ್ರು? ಗಮನ ಕೊಡ್ರೆ. ಭಾವ ಅಂತ ಪದ ಯಾಕಿಟ್ರು ಅಂದ್ರ ನಾವು ಅಜ್ಞಾನ ಎದಕ್ಕಂತೀವಿ ಅಂದ್ರ ಆವರಣ ವಿಕ್ಷೇಪ ಶಕ್ತಿ ಇವಲ್ಲ ಅನಾದಿ ಭಾವ ರೂಪಕ್ಕೂ ಅಜ್ಞಾನ ಅಂತ ನಾವು ಕರಿತೀವಿ. ನೈಯಾಯಿಕರು ಅಜ್ಞಾನ ಅಂತ ಎದಕ್ಕಂತಾರೆ ಅದು ಗೊತ್ತಬೇಕಲ್ಲ. ಸ್ವಾಮಿಗಳು ನೀವು ವೇದಾಂತ ಹೇಳಾಕತ್ತೀರೋ ಏನ್ ನ್ಯಾಯಶಾಸ್ತ್ರ ಹೇಳಾಕತ್ತೀರೋ? ಪ್ರಶ್ನೆ ಏನ್ ಹೇಳಾಯ್ತು? ವೇದಾಂತ ಹೇಳಾಯ್ತು. ಮತ್ತೆ ನ್ಯಾಯಶಾಸ್ತ್ರ ತಂದು ಯಾಕೆ ಸೇರಿಸ್ತೀರಿ? ನ್ಯಾಯಶಾಸ್ತ್ರ ತಂದು ಯಾಕೆ ಸೇರಿಸ್ತೀರಿ ಅಂದ್ರೆ ನಿನಗೆ ಟ್ರಾನ್ಸ್ಫರ್ ಆಗ್ಯದಿ, ನಿನಗೆ ನೌಕರಿ ಐತೆ, ಟ್ರಾನ್ಸ್ಫರ್ ಆಗೈತಿ. ಹುಬ್ಳಿಲಿಂದ ಮೈಸೂರು ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಆಗ್ಯದ ಅನ್ಬೇಕು ಮೊದಲು ನೀವು ಒಬ್ಬನೇ ಹೋಗ್ತೇವೋ ಏನೆಲ್ಲ ಫ್ಯಾಮಿಲಿ ತೊಗೊಂಡು ಹೋಗ್ತೇವೆ? ಮೊದಲು ಒಬ್ಬನೇ ಹೋಗಿ. ಯಾಕೆ? ಅಲ್ಲಿ ಮನಿಗಿನಿ ಮಾಡ್ಬೇಕಾಗ್ತೈತಿ. ಮನಿಗಿನಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಿನ್ನ ಆಫೀಸ್ ವರ್ಕರು ಎಲ್ಲಾರು ಒಂದೇ ಟೀಮ್ದಾಗ ಇರ್ತೀರಿ. ನೀವು ಅವ್ರಿಗೆ ಹಿಡ್ಕೊಂಡು ನಾನು ಒಂದು ಮನಿ ಬೇಕಾಗ್ಯದ, ಫ್ಯಾಮಿಲಿ ತರಬೇಕಾಗೈತಿ, ಒಂದು ಮನಿ ನೋಡು ಅಂತ ಹೇಳ್ತೀವಿ. ಮನಿ ನೋಡು ಅನ್ಬೇಕಾದ್ರ ಅರ್ಥ ಏನು? ಯಾವ ಏರಿಯಾದಾಗ ಐತಿ, ಆಜು ಬಾಜು ಮನಿ ಹೆಂಗ ಅದಾವ, ಅಲ್ಲಿ ಇರ್ತಕ್ಕಂಥ ಜನ ಹೆಂಗ ಅದಾರ, ಹುಡುಕರದಾರು, ದುಷ್ಟರದಾರು, ಏನು ಸಾತ್ವಿಕರದಾರು, ರಾಜಸಿಕರದಾರು, ತಾಮಸಿಕರದಾರು. ನಿನ್ನ ಮಂದಿದ್ ಬೇಕಾಗ್ಯದೋ ನಿನಗೆ ಮನಿ ಬೇಕಾಗ್ಯದೋ? ಮತ್ ಮಂದಿದ ಯಾಕೆ ವಿಚಾರ ಮಾಡ್ತಿ? ಅವರು ಹೆಂಗದ್ರ ನಿನ್ಗೆ ಗೊತ್ತಬೇಕು ಬೇಡ? ಹಂಗ ನಾ ವೇದಾಂತ ಹೇಳಾಕತ್ತೀನಿ ಅಂದ್ರು ಅವರು ಹೆಂಗದ್ರ ನಿಮ್ಗೆ ಗೊತ್ತಾಗಬೇಕು. ಆಜು ಬಾಜು ವಿಚಾರ ಮಾಡಿದಂಗ ಬರೋಬ್ರಲ್ಲ. ಇದು ಒಂದು. ಇನ್ನೊಂದು ಏನು ಅಂತ ಕೇಳಿದ್ರೆ ಬ್ರಹ್ಮ ಹೆಂಗೈತಿ? ಸೂಕ್ಷ್ಮತರ ಮಿತಿ. ಕಲ್ಪನೆ ಮಾಡಕ್ಕೂ ಊಹಿಸಾಕನು ಆಗುವುದಿಲ್ಲ, ಅಷ್ಟು ಸೂಕ್ಷ್ಮ ಐತಿ. ಅಂತ ಸೂಕ್ಷ್ಮ ವಸ್ತುವನ್ನ ತಿಳ್ಕೊಬೇಕಾಗಿತ್ತು ಅಂದ್ರೆ ನೀರಾಗಿ ಇಳಿಬೇಕಾಗಿತ್ತು ಅಂದ್ರೆ ಅರ್ವಿ ಕಳಿಬೇಕ, ನೀರಾಗಿ ಇಳಿಬೇಕಾಗಿತ್ತು ಅಂದ್ರೆ ಬಟ್ಟೆ ಕಳಿಬೇಕ. ಹಂಗ ಸೂಕ್ಷ್ಮ ವಸ್ತು ತಿಳ್ಕೊಬೇಕಾಯ್ತ ನಮ್ಮ ಬುದ್ಧಿಗೂ ಸೂಕ್ಷ್ಮ ಮಾಡಬೇಕ. ಬುದ್ಧಿ ಸೂಕ್ಷ್ಮ ಆಗ್ಬೇಕಾದ್ರೆ ನ್ಯಾಯಶಾಸ್ತ್ರ ಬೇಕ. ಬುದ್ಧಿ ಸೂಕ್ಷ್ಮ ಮಾಡೋದು ಯಾವುದು? ನ್ಯಾಯಶಾಸ್ತ್ರ. ಹಂಗ ಅವ್ರ ಕೆಲಸ ಅವರು ನಮಗೆ ದುಷ್ಟ ನೋಡ. ಜಗತ್ತಿನೊಳಗ ಯಾವ ವಸ್ತುನು ಕೂಡ ತಿರಸ್ಕೃತ ಅಲ್ಲ, ಎಲ್ಲಾನು ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಉಪಯೋಗ ಆಗ್ತಾವ. ಅವ್ರು ಏನ್ ಮಾಡ್ಕೊಡ್ತಾರಪ್ಪ ಅಂದ್ರೆ ನಮ್ಮ ಬುದ್ಧಿ ಅಗದಿ ತೀಕ್ಷ್ಣ ಮಾಡಿಕೊಟ್ಟು ಬಿಡ್ತಾರೆ, ಹಿಂದಾಡ್ ಬಿಟ್ಟು ಬಿಡ್ತಾರೆ, ನೀವು ಹೋಗು. ಹೀಗಾಗಿ ನೈಯಾಯಿಕರು ಅಜ್ಞಾನ ಅಂತ ಎದಕ್ಕೆ ಕರೀತಾರಿ ಅಂತ ಕೇಳಿದ್ರೆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತಾರೆ. ಏನಂತಾರ? ಜ್ಞಾನದ ಅಭಾವಕ್ಕೆ ಅಜ್ಞಾನವೆನ್ನುತ್ತಾರೆ. ಅಂದ್ರೆ ಅವ್ರ ಮತದಾಗ ಅಜ್ಞಾನ ಹಂಗೈತಿ? ಅಭಾವ ಐತಿ. ಭಾವ ಅಂದ್ರೇನು? ಇರೋದು. ಅಭಾವ ಅಂದ್ರೇನು? ಇಲ್ಲದೆ ಇರೋದು. ಗೊತ್ತಾಗತ್ತದ? ಜ್ಞಾನದ ಅಭಾವಕ್ಕ ಅಜ್ಞಾನ ಅಂತೇಳಿ ನೈಯಾಯಿಕರು ಅಂತಾರೆ. ಅಭಾವ ವಸ್ತುವಿನಿಂದ ಬಂಜಿ ಮಗನಿಂದ ಯಾರ್ಯಾರು ಹುಟ್ಟ್ಯಾರೇನು? ಹುಟ್ಟ್ಯಾರ? ಬಂಜಿ ಮಗನಿಂದ ಯಾರು ಹುಟ್ಟ್ಯಾರ? ಹುಟ್ಟಕ್ ಸಾಧ್ಯ ಐತಿ? ಇಲ್ಲ. ಯಾಕ?
ಬಂಜಿ ಮಗ ಭಾವ ಅದನ ಅಭಾವ ಅದನ ಅಭಾವ ಅದನ. ಅಭಾವದಿಂದ ಭಾವದ ಕಾರ್ಯ ಆಕೈತಿ ಆಗೋದಿಲ್ಲ. ಮತ್ತು ಅಜ್ಞಾನಕ್ಕೆ ಅಭಾವ ಅಂತ ನೀವು ನೈಯಾಯಿಕರು ಅಂತೀರಿ, ಅಜ್ಞಾನಕ್ಕೆ ಅಭಾವ ಅಂತ ನೀವು ಅಂತೀರಿ. ಅಭಾವದಿಂದ ಭಾವರೂಪ ಪ್ರಪಂಚ ಉತ್ಪತ್ತಿ ಹ್ಯಾಂಗಾತು? ಬರೋಬ್ಬರ ಇಲ್ಲ ಪ್ರಶ್ನೆ. ಅಕಸ್ಮಾತ್ ಅಭಾವದಿಂದನು ಭಾವದ ಕಾರ್ಯ ಹಾಕಿತ್ತು ಅಂದ್ರೆ ಬಂಜೆ ಮಗನಿಂದನು ಒಂದು 10 ಮಂದಿ ಹುಟ್ಟಬೇಕಾಗಿತ್ತು. ಬರೋಬ್ಬರ ಐತಿ ಇಲ್ಲ? ಅವರನ್ನ ವ್ಯಾವೃತ್ ಮಾಡೋಗೋಸ್ಕರವಾಗಿ, ಅವರನ್ನ ಖಂಡನ ಮಾಡೋಗೋಸ್ಕರವಾಗಿ ವೇದಾಂತಿಗಳು ಏನು ಮಾಡ್ತಾರ? ಅಜ್ಞಾನಕ್ಕ ಭಾವ ಅಂತ ಪದ ಇಡ್ತಾರೆ. ಯಾಕ? ಪ್ರಪಂಚ ಭಾವ ಐತಿ. ಪ್ರಪಂಚ ಭಾವ ಐತಿ ಅಂದ ಬಳಕ ಅದಕ್ಕೆ ಕಾರಣವಾದತಕ್ಕಂಥ ವಸ್ತುನೂ ಭಾವ ಇರ್ಬೇಕಾಕೈತಿ. ಗಂಡ ಸತ್ತಪ್ಪ ಅಂದ್ರ ಹೆಂಡತಿಗೆ ಮಕ್ಕಳು ಆಗೋದಿಲ್ಲ, ಕಾರಣ ಅದ ನಮ್ಮ ಗೊತ್ತಾಗತ್ತಲ್ಲ. ಅವರನ್ನ ಖಂಡನ ಮಾಡೋಗೋಸ್ಕರವಾಗಿ ಏನ್ ಮಾಡಿದ್ರಲ್ಲಿ? ಭಾವ ಅಂತ ಪದ ಇಟ್ರು. ಅಭಾವದಿಂದ ಜಗತ್ತಿನೊಳಗೆ ಯಾವ್ದಾರ ಕೆಲಸ ಆಕೈತಿ? ಆಗೋದಿಲ್ಲ. ಅದಕ್ಕೇನ್ ಮಾಡಿದ್ರು? ಭಾವ ಅಂತ ಪದ ಇಟ್ರು. ಇಷ್ಟು ಗೊತ್ತಾತ? ನಮ್ಮ ಪ್ರವೀಣ್ ಒಂದಿಟ್ಟು ಒಳಗೆ ಇಳಿರನಾಗತ್ತಾನ. ಇಲ್ಲಿ ಏನು ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ. ಒಂದು ಸಾಧಾರಣ ಕಾರಣ, ಇನ್ನೊಂದು ಅಸಾಧಾರಣ ಕಾರಣ. ಎರಡ ನಾನು ನಿಮ್ಗೆ ತಿಳಿಸ್ತೀನಿ, ಹೆಸರತ್ತ ಹೊಡೆಯಂಗಿಲ್ಲ, ಪಕ್ಕ ತಿಳಿಸ್ಕೊಂಡು ನೀವು ಹ್ಞೂ ಅನ್ನೋ ತನಕ ನಾ ಮುಂದೆ ಹೋಗಂಗೇ ಇಲ್ಲ. ಸಾಧಾರಣ ಅಂದ್ರೇನು? ಎಲ್ಲಕ್ಕೂ ಬರೋದು. ಅಸಾಧಾರಣ ಅಂದ್ರೇನು? ಒಂದಕ್ಕೆ ಬರೋದು. ಬಿಳಿ ಅರಿವಿ ಎಲ್ಲರೂ ಹಾಕೋತೀವಿ, ಇದು ಸಾಧಾರಣ. ಕೆಂಪು ಅರಿವಿ ಯಾರು ಒಬ್ರು ಹಾಕೋತಾರ, ಅದು ಅಸಾಧಾರಣ. ಕೆಂಪು ಅರಿವಿ ಎಲ್ಲರೂ ಹಾಕೊಂಡು ನಿಂದಿರ್ತಿರೋ ಇದು ಒಂದು. ನೀರ ಸಾಧಾರಣ, ಕುಡಿಯಾಕ ಬರ್ತೈತಿ, ಪೂಜೆ ಮಾಡಕ್ ಬರ್ತೈತಿ, ಸ್ನಾನ ಮಾಡಕ್ ಬರ್ತೈತಿ, ಬಟ್ಟೆ ತೊಳ್ಯಾಕ ಬರ್ತೈತಿ, ಎಲ್ಲಕ್ಕೂ ಬರ್ತೈತಿ, ಇದಕ್ಕೆ ಸಾಧಾರಣ. ಪೆನ್ನ ಅಸಾಧಾರಣ. ಪೆನ್ನ ಅಸಾಧಾರಣ. ಬರೆಯೋದು ಬಿಟ್ಟು ಮತ್ತೊಂದು ಏನು ಕೆಲಸ ಮಾಡ್ತೈತಿ? ಬರಂಗಿಲ್ಲ. ಹಿಂಗೆ ಎಲ್ಲಕ್ಕೂ ಬರೋದಕ್ಕೆ ಸಾಧಾರಣ ಅನ್ಬೇಕು, ಯಾವುದೋ ಒಂದಕ್ಕೆ ಬರೋದಕ್ಕೆ ಅಸಾಧಾರಣ ಅನ್ಬೇಕು. ಇದು ಉದಾಹರಣೆ ಗೊತ್ತಾತ? ಕಣ್ಣು ಏನು ಮಾಡ್ತೈತಿ? ರೂಪ ನೋಡ್ತೈತಿ, ಅದಕ್ಕೆ ಬಿಟ್ಟರೆ ಮತ್ತೊಂದು ಏನು ಮಾಡ್ತೈತಿ? ಇಲ್ಲ. ಇದಕ್ಕೇನನ್ಬೇಕು? ಅಸಾಧಾರಣ. ಕಿವಿ ಏನು ಮಾಡ್ತೈತಿ? ಶಬ್ದ ಅಟ್ಟ ಕೇಳ್ತೈತಿ, ಇದು ಶಬ್ದ ಕೇಳೋದು ಬಿಟ್ಟು ಮತ್ತೊಂದು ಏನು ಮಾಡ್ತೈತಿ? ಮಾಡೋದಿಲ್ಲ. ಈಗ ಸಾರಿಗೆ ಉಪ್ಪ ಖಾರ ಹಾಕ್ಯಾರ ನೋಡುತ್ತೆ ಹೇಳ್ತಾರೆ, ಕೈಯಾಗ ಹಾಕಿ ನೆಕ್ಕಿ ನೋಡುತ್ತೆ ಹೇಳ್ತಾರೆ. ಅದನ್ನ ಕೈಯಾಗ ಹಾಕಿದ್ರು ಕಿವಿಯಾಗ ಹಾಕೋತಿರೋ ಬಾಯ್ ಹಾಕೋತಿರೋ? ಯಾಕ? ಕಿವಿ ಕೆಲಸ ಏನಪ್ಪ ಅಂದ್ರೆ ಬರೀ ಕೇಳೋದಟ್ಟ. ನ್ಯಾಲಿಗೆ ಕೆಲಸ ಏನು? ರಸವನ್ನ ಗ್ರಹಿಸೋದಷ್ಟ. ಮೂಗಿನ ಕೆಲಸ ಏನು? ಕೇವಲ ಗಂಧವನ್ನ ಗ್ರಹಣ ಮಾಡೋದಷ್ಟ ಕೆಲಸ. ಚರ್ಮದ ಕೆಲಸ ಏನು? ಸ್ಪರ್ಶವನ್ನ ಗ್ರಹಿಸೋದಷ್ಟ ಕೆಲಸ. ಇವಕ್ಕೆಲ್ಲ ಏನನ್ಬೇಕು? ಅಸಾಧಾರಣ ಅಂತ ಕರಿಬೇಕು. ಕೇವಲ ಒಂದೇ ಕೆಲಸಕ್ಕೆ ಉಪಯೋಗವಾದದಕ್ಕೆ ಅಸಾಧಾರಣ ಅಂತ ಕರಿಬೇಕು. ಇನ್ನು ಸಾಧಾರಣ ಅಂದ್ರೆ ಏನು? ಇವಕ್ಕೆಲ್ಲ ಏನಂದ್ರೆ ಈ ಶಾಸ್ತ್ರದೊಳಗೆ ಅಸಾಧಾರಣ ಅಂತ ಹೇಳ್ದ ಇಂದ್ರಿಯಗಳಿಗೆ. ಸಾಧಾರಣ ಅಂದ್ರೆ ಈಶ್ವರ, ಜ್ಞಾನ, ಇಚ್ಛಾ, ಪ್ರಯತ್ನ, ಕಾಲ, ದಿಶಾ, ಪ್ರಾಗಭಾವ್, ಪ್ರತಿಬಂಧಕ ಭಾವ. ಈ 9 ಸಾಧಾರಣ ಕಾಲದಾವ. ನೀ ಏನು ಬೇಕಾದ ಜಗತ್ತಿನಾಗ ಏನು ಬೇಕಾದ ಮಾಡಿ 9 ಬೇಕ. ನಿನಗೆ ಗೊತ್ತಿರಂಗಿಲ್ಲ, ಆದ್ರೆ 9 ಇರ್ತಾವ. ಈಶ್ವರ ಬೇಕು ಪ್ರತಿಯೊಂದು ಕೆಲಸಕ್ಕೂ. ತೇನವೇನ ನ ತೃಣಮಪಿ ನ ಚಲತಿ. ಒಂದು ಮನಿ ನಡಿಬೇಕಾಗಿತ್ತಪ್ಪ ಅಂದ್ರೆ ಹಿರಿ ಮನುಷ್ಯ ಇಲ್ಲ ಅಂದ್ರೆ ಮನಿ ನಡೆಯಂಗಿಲ್ಲ. ಅಂದ್ಬೇಕು ಪರಮಾತ್ಮ ಇಲ್ಲಾಂದ್ರೆ ಜಗತ್ ನಡಿತೈತಿ? ನಡೆಯೋದಿಲ್ಲ. ಈಶ್ವರ ಬೇಕು. ಈಶ್ವರ ನೋಡ ಲಕ್ಷ ಕೊಡ್ರಿ. ಈಶ್ವರ ಬೇಕು. ಈಶ್ವರಿಗೆ ಜಗತ್ತಿನ ಜ್ಞಾನ ಬೇಕು. ಬೇಕೋ ಬೇಡ? ಎಲ್ಲಿ ಪುಣ್ಯ ಮಾಡಾಕತ್ತಾರ, ಎಲ್ಲಿ ಪಾಪ ಮಾಡಾಕತ್ತಾರ, ಎಲ್ಲಿ ಉಪಕಾರ ಮಾಡಾಕತ್ತಾರ, ಎಲ್ಲಿ ಅಪಕಾರ ಮಾಡಾಕತ್ತಾರ, ಎಲ್ಲಿ ನೀತಿ ನಡೆದೈತಿ, ಎಲ್ಲಿ ಅನೀತಿ ನಡೆದೈತಿ ಅನ್ನೋ ಜಗತ್ತಿಗೆ ಜ್ಞಾನ ಬೇಕೋ ಬೇಡ ಅವನಿಗೆ? ಅದಿದ್ದಾಗ ಮಾತ್ರ ನಿನಗೆ ಕರ್ಮದ ಅನುಸಾರವಾಗಿ ಫಲ ಕೊಡಾಕ್ ಬರ್ತೈತಿ. ಸರ್ವಂ ಜಾನಾತೀತಿ ಇತಿ ಸರ್ವಜ್ಞ. ಈಶ್ವರನ ಜ್ಞಾನ ಶಾಸ್ತ್ರ ಕಡೆ ಬರಾಗತ್ತಿನ, ನೀವು ಸಿಗುಳು ಸಾಕು ಬರಾಗತ್ತಿನ. ಮೊದಲು ನಾ ಬೆಲ್ಲ ಕೊಡ್ತೀನಿ, ಹಿಂದಾಡ ಬ್ಯಾಗ್ ಗುಳಿಗೆ ಇಡ್ತೀನಿ. ನಾ ಇದನ್ನೆಲ್ಲ ಯಾಕೆ ಹೇಳಾಗತ್ತೇನೆ ಅಂದ್ರೆ ನಿಮ್ಗೆ ಸಿಗ್ಸಾಕ ಗೊತ್ತಾಗ್ತಾನ, ಸಿಗ್ಸಾಕ. ಈಶ್ವರ ಬೇಕು. ಈಶ್ವರಿಗೆ ಜಗತ್ತಿನ ಜ್ಞಾನ ಬೇಕು. ಇಚ್ಛಾ. ಇಚ್ಛಾ ಅಂದ್ರೆ 4 ತಿಂಗಳ ಬಿಸಿಲು ಬೀಳಿ, 4 ತಿಂಗಳ ಮಳಿ ಆಗಲಿ, 4 ತಿಂಗಳ ಥಂಡಿ ಬಿಡ್ಲಿ, ಇದೆಲ್ಲ ಈಶ್ವರ ಮಾಡ್ಯಾನೋ? ನಾವು ನೀವು ಕೂಡ ಮಾಡಿದೆವು. ಪರಮಾತ್ಮ ಮಾಡ್ಯಾನ ಇದು. ಹೌದು. ಇಂತಿಂಥ ಸಮಯಕ್ಕೆ ಇಂತಿಂಥ ಫಲಗಳೇ ಬರಲಿ, ಇಂತಿಂಥ ಸಮಯಕ್ಕೆ ಇಂತಿಂಥ ಬೆಳೆಗಳೇ ಬರಲಿ, ಇದವನ್ನ ಇಚ್ಛಾ. ಆತ್ರಿ ಈಶ್ವರನೂ ಬೇಕಂತೀರಿ, ಈಶ್ವರನ ಜಗತ್ತಿನ ಜ್ಞಾನವೂ ಬೇಕಂತೀರಿ, ಈಶ್ವರನ ಇಚ್ಛಾನೂ ಬೇಕಂತೀರಿ. ಇಚ್ಛಾ ಏನೋ ಮಾಡ್ದ, ನಾಳೆಗೆ ನಾ ಮುಂಜಾನೆ ಅದು ಶಾಸ್ತ್ರಕ್ಕೆ ಹೋಗ್ಬೇಕಂತ ಇಚ್ಛಾ ಮಾಡ್ದ. ಪ್ರಯತ್ನ ಮಾಡ್ಬೇಕು ಮಾಡಬಾರ್ದು? ಪ್ರಯತ್ನನೂ ಮಾಡಬೇಕು.
ಅದಕ್ಕೆ ಪ್ರಯತ್ನನೂ ಬೇಕು. ಇವೆಲ್ಲ ಕೆಲ್ಸಕ್ಕೆ ಬೇಕ, ಇವೆಲ್ಲ ಕೆಲ್ಸಕ್ಕೆ ಬೇಕ. ಈಶ್ವರ ಜ್ಞಾನ, ಇಚ್ಛಾ, ಪ್ರಯತ್ನ, ಕೃತಿ. ಕೃತಿ ಅಂದ್ರೆ ಕೆಲಸ ಮಾಡ್ಬೇಕಾಗ್ತದ. ಪ್ರಯತ್ನನೂ ಮಾಡಕ್ ಸಿದ್ಧ ಅದ, ಇಚ್ಛಾನೂ ಮಾಡ್ದ, ಆದ್ರೆ ಕೆಲಸನೂ ಮಾಡ್ಬೇಕಾರ. ಈಶ್ವರ ಜ್ಞಾನ, ಇಚ್ಛಾ, ಪ್ರಯತ್ನ, ಕೃತಿ, ಪ್ರಾಗಭಾವ್. ಪ್ರಾಗಭಾವ್ ಅಂದ್ರೆ ಈಗ ಮದುವೆ ಮಾಡಕ್ ನಿಂತಿರ್ತೀರಿ. ಮದುವೆ ಮಾಡಕ್ ನಿಂತಾಗ ಪ್ರಾಗಭಾವ್, ಪ್ರತಿಬಂಧಕ ಭಾವ್, ಕಾಲ, ದಿಶಾ, ಅದೃಷ್ಟ ಇವದಾವ್. ನಿಮಗೆ ಮದ್ವೆದ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಎಲ್ಲ ಅದ್ರ ಬಂದ್ಬಿಡ್ತಾವ. ಮದ್ವೆ ಮಾಡ್ಬೇಕಾದ್ರೆ ಸಮಯ ನೋಡ್ತೀರಿ, ಸಮಯ ನೋಡ್ತೀರಿ. ಏನ್ ರಾಹು ಕಾಲದಾಗ ಮಾಡ್ತಿರೋ? ಇಲ್ಲ, ಒಳ್ಳೆ ಸಮಯ ಬೇಕು. ಸುಮುಹೂರ್ತ, ಸಾವಧಾನ, ಸುಮುಹೂರ್ತ, ಒಳ್ಳೆ ಮುಹೂರ್ತ. ಮದ್ವೆ ಆಗಾಕ ಸಮಯ ಬೇಕು, ದಿಕ್ಕು ಬೇಕು. ಪೂರ್ವ ಕರೆ ಉತ್ತರ ಕರೆ ಕುಣಿಸ್ತಿರೋ, ದಕ್ಷಿಣ ಮಾರಿ ಮಾಡಿ ಕುಣಿಸ್ತಿರೋ? ದಿಕ್ಕು ಬೇಕು. ಮತ್ತೆ ಅದಕ್ಕೆ ಈಶ್ವರನ, ನಿಮ್ಗೆ ಇಬ್ಬರಿಗೂ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಈಶ್ವರನ ಸಂಕಲ್ಪ ಇರ್ತೈತಿ, ನೀವು ಕೂಡಬೇಕಂತೇಳಿ. ಈಶ್ವರನು ಬೇಕು, ದಿಕ್ಕು ಬೇಕು, ಸಮಯ ಬೇಕು. ಆಮೇಲೆ ಪ್ರಾಗಭಾವ್, ಮೊದಲು ಅವ್ರದ್ದು ಮದ್ವೆ ಆಗಿರಬಾರ್ದು. ಪ್ರಾಗಭಾವ್ ಅಂದ್ರೇನು? ಕೆಲಸ ಆಗೋಕ್ಕಿಂತ ಮೊದಲು ಏನಿರ್ತೈತಿ? ಘಟದ್ದು, ಘಟ ಹುಟ್ಟೋಕ್ಕಿಂತ ಮೊದಲು ಘಟದ್ದು ಏನಿತ್ತು? ಪ್ರಾಗಭಾವ್ ಇತ್ತು. ಘಟ ಹುಟ್ಟದ ಬಳಕೆ ಏನಾಯ್ತು? ನಾಶ. ಅಂದ್ರೆ ಪ್ರತಿಯೊಂದು ಕೆಲಸ ಆಗ್ಬೇಕಾಗಿತ್ತಂದ್ರೆ ಏನ್ ಬೇಕು? ಪ್ರಾಗಭಾವ ಇರ್ಬೇಕು. ಮೊದಲದ ಆಗಿರ್ಬಾರ್ದು. ಮನಿ ಕಟ್ಟಾಕ್ ಪೂಜೆ ಮಾಡ್ತೀರಿ, ಹೌದಾ? ಮೊದಲು ಮನಿ ಕಟ್ಟಿರ್ತೀರೋ, ಮೊದಲ ಪಾಯ ಪೂಜೆ ಮಾಡ್ತಿರೋ? ಕಟ್ಟಬೇಕು ಮಾಡ್ತೀರಿ? ಇಲ್ಲ, ಕಟ್ಟೋಕ್ಕಿಂತ ಮೊದಲು ಪಾಯ ಪೂಜೆ ಮಾಡ್ತೀವಿ. ಅಂದ್ರ ಯಾವುದೇ ಒಂದು ಕೆಲಸ ಆಗ್ಬೇಕಾಗಿತ್ತು ಅಂದ್ರ ಮೊದಲೇನಾಗಬೇಕು? ಪ್ರಾಗಭಾವ ಇರ್ಬೇಕು. ಅಂದ್ರ ಅಭಾವದಿಂದ ಭಾವದ ಕಾರ್ಯ ಆಗೋದಿಲ್ಲ ಅಂತ ನೀವು ಹೇಳಾಕತ್ತೀರಿ. ವೇದಾಂತಿಗಳ ನಾಯಕರು ಕೇಳ್ತಾರ, ಏನ್ ಕೇಳ್ತಾರ? ಅಭಾವದಿಂದ ಭಾವದ ಕಾರ್ಯ ಆಗೋದಿಲ್ಲ ಅಂತ ನೀವು ಹೇಳಾಕತ್ತೀರಿ. ಮದ್ವೆ ಆಗೋಕ್ಕಿಂತ ಮೊದಲ ಒಂದು ಪ್ರಾಗಭಾವ ಇತ್ತೋ ಇಲ್ಲೋ? ಆ ಪ್ರಾಗಭಾವ ಇತ್ತ ತಿಳ್ಕೊಂಡ ಮದ್ವೆ ಆಯ್ತು. ಮೊದಲು ಒಂದು ಮದ್ವೆ ಆಗಿತ್ತಪ್ಪ ಅಂದ್ರೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ಗೊತ್ತಾಗ್ತದ? ಮೊದಲ ಅಭಾವ ಇದ್ರ ಹಿಂದಾಡಿ ಭಾವ ಆಕೈತಿ, ಅದನ್ನ ಬಿಡ್ರಿ. ಘಟ ಹುಟ್ಟೋಕ್ಕಿಂತ ಮೊದಲ ಘಟದೇನಿತ್ತು? ಪ್ರಾಗಭಾವ ಇತ್ತು. ಪ್ರಾಗಭಾವ ಅನ್ನೋದು ಭಾವ ಅಭಾವ ಅದು. ಮತ್ತ ಅದರಿಂದ ಘಟ ಹುಡ್ತು ಇಲ್ಲ? ಮತ್ತ ಅಭಾವದಿಂದ ಭಾವದ ಕಾರ್ಯ ಆಗೋದಿಲ್ಲ ಅಂತ ಹೇಳಾಕತ್ತೀರಲ್ಲ. ಪ್ರಾಗಭಾವದಿಂದ ಭಾವದ ಕಾರ್ಯ ಆಕೈತಿಲ್ಲ. ಮತ್ ನೀವು ನಮ್ಮ ಅಜ್ಞಾನಕ್ಕೆ ಅಭಾವ ಅಂದ್ರೆ ಯಾಕೆ ನಿಮ್ಗೆ ಸಿಟ್ಟು ಬರ್ತೈತಿ? ಹಂಗ ಪ್ರಾಗಭಾವ ಅನ್ನೋದು ಅಭಾವ ಐತಿ, ಅದರಿಂದ ಘಟ ಹುಡ್ತೈತಿ ಅಂದ್ಬಳಕ ನಮ್ಮ ಅಜ್ಞಾನ ಕೂಡ ಅಭಾವ ಇದ್ರು ಕೂಡ ಪ್ರಪಂಚ ಹುಡ್ತೈತಿ. ನೀವ್ ಯಾಕೆ ನಮ್ಮ ಕಾಲಕ್ಕೆ ಎದ್ರಿ ಜಗಳಕ್ಕೆ ಬರಾಕತ್ತೀರಿ ಅಂತ ವೇದಾಂತಿ ಕೇಳ್ತಾನ. ಏನ್ ಮಾಡೋ? ಪ್ರಶ್ನೆ ಬರೋಬ್ರ ಐತಿ ಏನು? ಮತ್ತೆ ಇದಕ್ಕೆ ಉತ್ತರ ಏನು ಕೊಡೋರು? ಉತ್ತರ ಏನು ಕೊಡೋರು ಅಂದ್ರೆ ಅದಕ್ಕಲ್ಲಿ ಹೇಳ್ತಾರ, ಸರಿಯಾಗಿ ಗುರುಮುಖದಿಂದ ಅಧ್ಯಯನ ಮಾಡೋರು. ಒಬ್ಬ ಟೀಚರ್ ಶಾಲ್ಯಾಗ ಮಹಾಭಾರತ ಯಾರಿಗ್ ಗೊತ್ತು ಅಂತ ಕೇಳ್ತಾರ. ಎಲ್ಲ ಹುಡುಗರು ಕೇಳ್ತಾರ, ಸರ್ ನಮ್ಮೆಲ್ಲರಿಗೂ ಮಹಾಭಾರತ ಗೊತ್ತ್ರಿ. ಒಬ್ಬ ಹುಡುಗ ಎದ್ದು ನಿಂದಿರ್ತಾನ, ಸರ್ ಮಹಾಭಾರತದಾಗೂ ಮುಸಲ್ಮಾನ್ರು ಇದ್ರೇನ್ರಿ ಅಂತ ಕೇಳ್ತಾನ. ನನಗೇನು ಅಟ್ ಗಮನಿಸಿಲ್ಲಪ್ಪ. ಯಾಕೆ ಓದ್ ಕೇಳ್ತಾನವ ಅಂದ್ರ, ನಾನು ಅಟ್ ಗಮನಿಸಿಲ್ಲ, ಮಹಾಭಾರತ ಇದ್ರೋ ಇಲ್ಲೋ ಗೊತ್ತಿಲ್ಲ, ಯಾಕೋ ಈ ಪ್ರಶ್ನೆ ನಿನಗೆ ಬತ್ತು ಅಂತೇಳಿ ಮಾಸ್ತರ ಹುಡುಗ ಕೇಳ್ತಾನ. ಹುಡುಗ ಹೇಳ್ತಾನ, ಭೀಷ್ಮ ಪಿತಾಮಹ ಯಾವಾಗಲೂ ಉಸ್ಮಾನ್ ಬಾ ಉಸ್ಮಾನ್ ಬಾ ಉಸ್ಮಾನ್ ಬಾ ಆತನ. ಅಂದ್ರೆ ಉಸ್ಮಾನ್ ಬಾ ಅಂದ್ರ ಉಸ್ಮಾನ್ ನಾವು ಅಲ್ಲಿ ಅದಾನಲ್ಲ, ಅದಕ್ಕೆ ಮುಸಲ್ಮಾನ್ರು ಅದಾರ ಅಂತ ನನಗೆ ಪಕ್ಕ ಗೊತ್ತೈತಿ ಅಂತವ ಅಂದ. ಏ ಮಳ್ಳ, ಅದು ಉಸ್ಮಾನ್ ಬಾಲು ಆಯುಷ್ಮಾನ್ ಭವ ಐತಿ ಅದು. ಉಸ್ಮಾನ್ ಬಾಲ್ ಅದು ಅದೇನೈತಿ? ಆಯುಷ್ಮಾನ್ ಭವ. ಇವಾಗ ಉಸ್ಮಾನ್ ಬಾ ಅಂದ್ರೆ ಅವಾಗಲೂ ಇದ್ದಿರೋದು ಹಿಂಗ್ ತಿಳಿದ ನೀವ. ಪ್ರಶ್ನೆ ಗೊತ್ತಾಯ್ತು ಏನು? ಅಭಾವದಿಂದ ಭಾವದ ಕಾರ್ಯ ಆಗೋದಿಲ್ಲ ಅಂತ ಹೇಳಿ ಪ್ರಾಗಭಾವದಿಂದ ಘಟ ಎಂಬ ಭಾವದ ಕಾರ್ಯ ಆಕೈತಿ. ಆಕೈತಿ ಅನ್ಬೇಕಾಗಲ್ಲ, ಯಾಕೆ ಜಗಳಕ್ಕೆ ಬರ್ತೀರಿ ಅಂತ ಅವ ಕೇಳತ್ತಾನ. ಇದಕ್ಕೆ ಉತ್ತರ ಏನು ಕೊಡೋರು? ಪ್ರಶ್ನೆ ಎಬ್ಬಿಸ್ತೀವಿ, ಉತ್ತರ ಬೇಕಲ್ಲ. ಉತ್ತರ ಏನು ಅಂತ ಕೇಳಿದ್ರೆ, ಉಪಾದಾನ ಕಾರಣ ಒಂದು, ನಿಮಿತ್ತ ಕಾರಣ. ಕಾರಣಗಳು ಎರಡು, ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಾದಾನ ಕಾರಣ. ಯಾವುದೇ ಒಂದು ಕಾರ್ಯ ಆಗ್ಬೇಕಾಗಿತ್ತು, ಹೌದಲ್ಲ? ಎಷ್ಟು ಉಪಾದಾನ ಕಾರಣ ಮಾಡುವಂತ ಹೆಣ್ಮಕ್ಳು ಅಥವಾ ಗಂಡು ಮಕ್ಳು. ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಳು ಮಾಡ್ಬೋದಲ್ಲ, ಹೌದಲ್ಲ? ಪಾಕಶಾಸ್ತ್ರ ಒಳಗೆ ಹೆಣ್ಮಕ್ಳ ಹೆಸರಿಲ್ಲ ಒಟ್ಟ. ಗಂಡಸರಂಗ ಅಡಿಗೆ ಹೆಣ್ಮಕ್ಳಿಗೆ ಮಾಡಕ್ ಬರೋದೇ ಇಲ್ಲ. ಇತ್ತಪ್ಪ ಅಂದ್ರೆ ಅದ್ರ ಹೆಸರು ಬರ್ತಿತ್ತಲ್ಲ, ನಳಪಾಕ, ಭೀಮ ಪಾಕ. ಇರ್ಲಿ, ರೊಟ್ಟಿ ಮಾಡುವಂಥವ್ರಿಗೆ ಹೆಣ್ಮಗಳೇ ಆಗಲಿ ಸ್ತ್ರೀನೇ ಆಗಲಿ ಪುರುಷನೇ ಆಗಲಿ ಅವರಿಗೆ ನಿಮಿತ್ತ ಕಾರಣ ಅನ್ಬೇಕು, ಆ ಹಿಟ್ಟಕ್ಕೆ ಉಪಾದಾನ ಕಾರಣ ಅನ್ಬೇಕು. ಪ್ರತಿಯೊಂದು ಕೆಲಸಕ್ಕೆ ಎರಡು ಕಾರಣಗಳು ಬೇಕು. ಹಾಗೆ ಪ್ರಪಂಚ ಉತ್ಪತ್ತಿಗೆ ಎರಡು ಕಾರಣ ಹೇಳ್ಬೇಕಲ್ಲ.
ಒಂದು ನಿಮಿತ್ತ ಕಾರಣ ಒಂದು ಉಪಾದಾನ ಕಾರಣ ಹೇಳ್ಬೇಕು ಬೇಡ. ಅವ್ರಂತಾರ ವೇದಾಂತಿಗಳನ್ನ ಏಕರಿ ಸಮಾಧಾನ ಮಾಡ್ತಾರ, ನೋಡಪ್ಪ ಅಭಾವದಿಂದ ಭಾವದ ಕಾರ್ಯ ಹಾಕದಂತ ಹೇಳ್ತಿಲ್ಲ, ಇದು ನಿನ್ನ ತತ್ವ ಕಲ್ಪನೆ ಐತಿ. ಯಾಕಂದ್ರೆ ಹೇಳ್ತೀನಿ ಕೇಳು, ಉಪಾದಾನ ಕಾರಣ ಯಾವಾಗಲೂ ಭಾವ ಇರಬೇಕು. ಉಪಾದಾನ ಕಾರಣ ಯಾವಾಗಲೂ ಭಾವ ಇರಬೇಕು. ಪ್ರಾಗ್ ಅಭಾವ ಏನ್ ಅದು ನಿಮಿತ್ತ ಕಾರಣ ಐತಿ. ಗೊತ್ತಾಗತ್ತಲ್ಲ. ಮಣ್ಣು ಇತ್ತಪ್ಪ ಅಂದ್ರೆ ಬ್ಯಾರದ ಬಂದ್ ಕೂಡ ಗಡಿಗೆ ಮಾಡ್ತಾನ. ಮಣ್ಣ ಇಲ್ಲ ಅಂದ್ರೆ ಯಾರು ಗಡಿಗೆ ಮಾಡಕ್ ಸಾಧ್ಯ ಐತಿ? ಸಾಧ್ಯ ಐತಿ? ಕುಂಬಾರ ಇವ ಸತ್ತಪ್ಪ ಅಂದ್ರೆ ಅವ್ನ ಮಗ ಮಾಡ್ತಾನ, ಮಾಡ್ತಾನಿಲ್ಲ. ಆದ್ರೆ ಮಣ್ಣ ಇಲ್ಲ ಅಂದ್ರೆ ಮಾಡಕ್ ಬರಂಗಿಲ್ಲ. ಉಪಾದಾನ ಕಾರಣ ಯಾವಾಗಲೂ ಭಾವ ಇರಬೇಕು. ನಿಮಿತ್ತ ಕಾರಣ ಅಭಾವ ಇದ್ರೂ ಕೂಡ ನಡೀತದ. ಗೊತ್ತಾತು? ಪಕ್ಕ ಯಾವಾಗ ಕೇಳಿದ್ರು ಹೇಳ್ಬೇಕು, ಬರ್ದಿಟ್ಕೋಬೇಕಂತ ನೆನಪಿಟ್ಕೊಂಡು. ಹೋಗನ್ ಮುಂದ ನೋಡು, ಇಟ್ಟೇ ಇರ್ತಾವ, ಹೆಂಗದ್ಲಿರ್ತಾವ. ಅಜ್ಞಾನ ಅಂದ್ರೆ ಏನ್ ಗೊತ್ತಾತ? ಗೊತ್ತಾಗಿತ್ತು. ಇನ್ನೊಂದ್ಸಲ ಹೇಳ್ಬೇಕು, ಅಭಾವದಿಂದ ಭಾವದ ಕಾರ್ಯ ಆಗೋದಿಲ್ಲ ಅನ್ನೋದು ನಮ್ಮವ್ರದ್ದು ವಾದ. ಅವ್ರೇನಂತಾರ ಅಭಾವದಿಂದನೂ ಭಾವದ ಕಾರ್ಯ ಆಕೈತಿ ಅನ್ನೋದು ಅವ್ರ ವಾದ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತೀವಿ ಅಂತೇಳಿ ನೈಯಾಯಿಕರು. ನಾವಂತೀವಿ ಅಜ್ಞಾನ ಭಾವ ಐತಪ್ಪ, ಯಾಕಂದ್ರೆ ಪ್ರಪಂಚನೂ ಭಾವ ಐತಿ. ಭಾವ ವಸ್ತು ಉತ್ಪತ್ತಿ ಆಗ್ಬೇಕಾದ್ರೆ ಇನ್ನೊಂದು ಭಾವ ಬೇಕು. ಅದಕ್ಕೆ ಉದಾಹರಣೆ ಕೊಡ್ತೀನಿ ತಗೊಂಡು ಬಂಜಿ ಮಗ ಅಂತ ನಮ್ಮವ್ರಂದ್ರು. ಬಂಜಿ ಮಗ ಹೆಂಗದನ? ಅಭಾವ ಅದನ. ಅವನಿಂದ ಏನ್ ಹುಡ್ತೈತೇನು? ಹುಟ್ಟಂಗಿಲ್ಲ ಅಂತ ಇವ್ರಂದ್ರು. ಅದಕ್ಕೂ ಒಂದು ಲಾಜಿಕ್ ಕೊಡ್ತಾನ. ಅಭಾವದಿಂದ ಭಾವ ಹುಟ್ಟಂಗಿಲ್ಲ ಅನ್ಬೇಕ. ಪ್ರಾಗ್ ಅಭಾವ ಹೆಂಗೈತಿ? ಮತ್ತೆ ಅದರಿಂದ ಘಟ ಹುಡ್ತೋ ಇಲ್ಲೋ? ಮತ್ತೆ ಏನ್ ಮಾಡ್ತೀರಿ ಅಥವಾ ಕೇಳ್ದ. ಅದಕ್ಕೆ ನಮ್ಮವ್ರಂದ್ರು ಉಪಾದಾನ ಕಾರಣ ಭಾವ ಇರಬೇಕು. ಉಪಾದಾನ ಕಾರಣ ಭಾವ ಇರು. ಪ್ರಪಂಚ ಉತ್ಪತ್ತಿ ಆಗುವುದಕ್ಕೆ ಮಾಯಾ ಪರಿಣಾಮಿ ಉಪಾದಾನ ಕಾರಣ ಐತಿ. ಪರಿಣಾಮಿ ಉಪಾದಾನ ಕಾರಣ ಐತಿ. ರೂಪಾಂತರ ಪ್ರಾಪ್ತ ಪರಿಣಾಮ. ಮಾಯಾ ತನ್ನ ಸ್ವರೂಪವನ್ನ ಪ್ರಪಂಚ ರೂಪವಾಗಿ ಮಾಡ್ಕೋತು. ಹೀಗಾಗಿ ಮಾಯಾ ಯಾವಾಗಲೂ ಏನಿರ್ಬೇಕು? ಉಪಾದಾನ ಕಾರಣ ಯಾವಾಗಲೂ ಭಾವ ಇರಬೇಕು ಅನ್ನೋದು ಪಕ್ಕ ತಲೆಗಿಟ್ಕೊಂಡ್ಬಿಡ್ರಿ. ಉಳಿದು ಗೋಜ್ ಮಾಡಕ್ ಹೋಗ್ಬೇಡ್ರಿ. ಉಪಾದಾನ ಕಾರಣ ಯಾವಾಗಲೂ ಭಾವ ಇರಬೇಕು. ನಿಮಿತ್ತ ಕಾರಣ ಅಭಾವ ಇದ್ರೂ ನಡೀತದೆ. ಗುರ್ತಾತ? ಒಟ್ಟಿಗೆ ಏನಂದ್ರೆ ಅಜ್ಞಾನಕ್ಕ ಆವರಣ ವಿಕ್ಷೇಪ ಶಕ್ತಿವಲ್ಲ, ಅನಾದಿ ಭಾವ ರೂಪಕ್ಕೂ ಅಜ್ಞಾನ ಕೈಯೇ. ಇಲ್ಲಿ ಭಾವತ್ ಯಾಕೆ ಇಟ್ರು ಅನ್ನೋದು ಬರ್ತಿಲ್ಲಿ. ಭೂತ್ ಮ್ಯಾಗ ಟಿಪ್ಪಣಿ ಬಂದೈತಿ. ಭೂತ್ ಅಂದ್ರ ಯಾಕಂದ್ರೆ ವಿಚಾರ ಚಂದ್ರದ ಅಂದ್ರೇನು? ಅಂಕಿಲ್ಪಿದು ವೇದಾಂತದೊಳಗೆ ಪ್ರವೇಶ ಆಗೋದಕ್ಕ. ಭೂತ್ ಅಂದ್ರ ದೆವ್ವದ ಬಗ್ಗೆ ಹೇಳಾಕತ್ತಾರೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಭೂತ್ ಅಂದ್ರ ದೆವ್ಗಳ ಬಗ್ಗೆ ಹೇಳಾಕತ್ತಾರ ತಿಳ್ಕೊಳಕ್ ಹೋಗ್ಬೇಡ್ರಿ. 25ನೇ ಟಿಪ್ಪಣಿ, ಆಕಾಶ ಆದಿಕ್ ಪಾಂಚ ಮಹಾಭೂತ. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಇವು 5 ಭೂತಗಳಪ್ಪ, ಆ ಭೂತ ಅಲ್ಲ ಅಂತ ಹೇಳಿದ್ರು ಅವರು. ಇನ್ನು 26ನೇ ಟಿಪ್ಪಣಿ ಭೌತಿಕ ಮೇಲೆ ಬಂದೈತಿ. ಭೌತಿಕ ಮೇಲೆ 26ನೇ ಟಿಪ್ಪಣಿ ಬಂದೈತಿ. ಭೂತನಿಕೆ ಕಾರ ಪಿಂಡ ಬ್ರಹ್ಮಾಂಡ ಆದಿಕ್ ಸೋ ಭೌತಿಕ ಹೇ. ಇದು ಪಿಂಡಾಂಡ, ಇದಕ್ ಬಿಟ್ಟು ಉಳಿದೆಲ್ಲ ಬ್ರಹ್ಮಾಂಡ. ಇದೆಲ್ಲ ಭೂತ ಜಾತ ಭೌತಿಕ. ಇದೆಲ್ಲ ಪ್ರಪಂಚ ಹಂಗಾಗೈತಿ ಅಂದ್ರೆ ಇದು ಪಂಚ ಮಹಾಭೂತಗಳಿಂದನೇ ಸೃಷ್ಟಿಯಾಗೈತಿ. ಇದಕ್ಕೆ ಭೌತಿಕ ಅನ್ರಿ. ಅವು ಪಂಚ ಮಹಾಭೂತಗಳಿಗೆ ಮಹಾಭೂತಗಳನ್ರಿ. ಅಜ್ಞಾನ ಅಂತೂ ಹೇಳಿದ್ರು ಅವರು. 29ನೇ ಪ್ರಶ್ನೆ ಗೊತ್ತಾತ? ಮುಂದೆ ಹೋಗೋಣ. 30ನೇ ಪ್ರಶ್ನೆಗೆ ಹೋಗೋಣ. ಒಂದೇ ಕಾಲ ಭಾಳ ಚಂದ ಐತಿ. ಈ ಭಾಳ ಚಂದ ಅಂದ್ರೆ ಭಾಳ ಚಂದ ಐತಿ. ಒಂದೇ ಕಾಲ ಪಕ್ಕ ತಲೆಗಿರ್ಬೇಕು. ವಿಚಾರ ಚಂದ್ರೋದಯ ಒಂದು ಕಂಠಸ್ಥ ಇತ್ತು ನಿಮಗೆ. ದಿನ ಭಾಳ ಅಂದ್ರೆ 3 ಪ್ರಶ್ನೆ 4 ಪ್ರಶ್ನೆ ನಡೆಸ್ತೇನೆ. ನೀವು ಒಟ್ಟು ಕಂಠಸ್ಥ ಮಾಡ್ಕೋತ ಬಂದ್ರೆ ನಿಮ್ಗೆ ಯಾರು ಕೈನೇ ಹಿಡಿಯಂಗಿಲ್ಲ. ವಿಚಾರ ಚಂದ್ರೋದಯ, ವಿಚಾರ ಸಾಗರ್ 2 ಗ್ರಂಥ ಅದು ಅಂದ್ರೆ ನಿಜಗುಣ ಗ್ರಂಥ. ನೀವು ಹೆಂಗ್ ಬೇಕಾದಂಗೆ ಹೇಳ್ಬೋದು, ಹಂಗ ಬೇಕಾದಂಗೆ ಹೇಳ್ಬೋದು. ಯಾಕೆ ವೇದಾಂತ ಜ್ಞಾನ ಇದ್ದ ಬಿಟ್ಟಿರ್ತೈತಿ ನಿಮ್ಗೆ. ಅವು ನೀವು ವೈಯಕ್ತಿಕ ಸ್ವಂತ ಆಗಿ ಓದ್ಕೋಬಹುದು. प्रश्न संख्या 30। ऊपर कहे 3 वस्तु के विचार का किस ರೀತಿ से ಉಪಯೋಗ है? ನಾನು ಅಂದ್ರೆ ಯಾರು, ಬ್ರಹ್ಮ ಅಂದ್ರೆ ಏನು, ಜಗತ್ ಅಂದ್ರೆ ಏನು, ಈ ಮೂರರ ಬಗ್ಗೆ ವಿಚಾರ ಮಾಡತ್ತೈತ್ರಿ. ಇವತ್ತರಿಂದ ವಿಚಾರ ಮಾಡೋದ್ರಿಂದ ನಮಗೇನು ಆಕೈತಿ ಉಪಯೋಗ? ಹೌದಲ್ಲ? ಅವನಿಗೆ ಸಹಾಯ ಮಾಡೋದ್ರಿಂದ ನಮಗೇನು ಆಕೈತಿ? ಸತ್ರ ಸಾಯಲಿ ಬಿಡು ಹಂಗೆ ಕೇಳಾಗತ್ತ. ನಾವು ಈ ಮೂರರ ಬಗ್ಗೆ ವಿಚಾರ ಮಾಡೋದ್ರಿಂದ ಏನು ಪ್ರಯೋಜನ ಆಕೈತಿ? उत्तर विचार का उपयोग। तत्वमसि महावाक्य में स्थित त्वम पद और तत्पद का वाचार्थ जो जीव और ईश्वर तिनकी उपाधि रूप जो प्रपंच तिनकी जेवरी में सर्प की न्यायी भाषण है। तत्वमसि महावाक्यदल्ली इरुव तत्वमसि महावाक्यदल्ली 3 पद अदव तत्त त्वम असि स्थित त्वम पद और तत्पद का वाचार्थ वाचार्थ अंदर ಮತ್ತು ಲಕ್ಷ್ಯಾರ್ಥ
जिस पद का जिस अर्थ में शक्ति हुए तिस पद का सो अर्थ वाचार्थ कೈ ತತ್ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಗಮನ ಕೊಡ್ರಿ. ತತ್ ಅಂದ್ರೆ ಮಾಯಾ, ಮಾಯೆಯಲ್ಲಿ ಬಿದ್ದಂತ ಪ್ರತಿಬಿಂಬ ಮತ್ತು ಬ್ರಹ್ಮಚೇತನ, ಇವು ಮೂರು ಕೂಡಿ ಈಶ್ವರ. ಈಶ್ವರ ಅಂದ್ರೆ ಏನು? ಸಾರ ಅಂದ್ರೆ ಏನೇನು ಅಂತ ಕೇಳಿದ್ರೆ ಹೇಳ್ತಿರಲ್ಲ ನೀವು, ನೀರ, ಎಣ್ಣೆ, ಖಾರ, ಉಪ್ಪ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು ಇದೆಲ್ಲ ಕೂಡಿದ್ರೆ ಸಾರ. ಹಾಗೆ ಈಶ್ವರ ಅಂದ್ರೆ ಯಾರೀ ಅಂತ ಕೇಳಿದ್ರೆ ಮಾಯಾ, ಮಾಯೆಯಲ್ಲಿ ಬಿದ್ದಂತ ಪ್ರತಿಬಿಂಬ ಮತ್ತು ಬ್ರಹ್ಮ, ಇದು ಮೂರು ಕೂಡಿ ಏನಾಯ್ತು? ಈಶ್ವರ ಆತು. ಇದು ತತ್ ಅನ್ನೋ ಪದಕ್ಕೆ ಮೂರು ಅರ್ಥ. ತತ್ ಅಂದ್ರೆ ಏನ್ ಮಾಡ್ಬೇಕು? ಆ ಮೂರು ಅರ್ಥ ಹಾಕವ್. ಮೂರು ಯಾವ್ಯಾವು? ಲಕ್ಷ ಕೂಡಿ ಮಹಾವಾಕ್ಯ ಐತಿ ಇದು, ತತ್ವಮಸಿ ಮಹಾವಾಕ್ಯ ಐತಿ. ಮಾಯಾ, ಮಾಯೆಯಲ್ಲಿ ಬಿದ್ದಂತ ಪ್ರತಿಬಿಂಬ, ಅಧಿಷ್ಠಾನ ಬ್ರಹ್ಮ, ಇವು ಮೂರು ಕೂಡಿ ತತ್. ಇದಕ್ಕೇನಂತಾರೆ? ವಾಚಾರ್ಥ ಅಂತಾರೆ. ಇನ್ನು ತ್ವಂ, ತ್ವಂ ಪದಕ್ಕೆ ವಾಚಾರ್ಥ ಏನು? ಅಂತಃಕರಣ ಬೇಕಾದ್ರೆ ಅವಿದ್ಯೆ, ಅಂತಃಕರಣ ತೋರಿ, ಅಂತಃಕರಣ, ಅಂತಃಕರಣದಲ್ಲಿ ಬಿದ್ದಂತ ಪ್ರತಿಬಿಂಬ ಮತ್ತು ಕೂಟಸ್ಥ, ಇದು ಮೂರು ಕೂಡೇನು? ಜೀವ. ಇದು ಮೂರು ಕೂಡೇನು? ಜೀವ. ಜೀವ ಅಂತ ಯಾರಿಗೆ ಅನ್ಬೇಕು? ಅಂತಃಕರಣ, ಅಂತಃಕರಣದಲ್ಲಿ ಬಿದ್ದಂತ ಪ್ರತಿಬಿಂಬ ಮತ್ತು ಕೂಟಸ್ಥ, ಇವು ಮೂರು ಕೂಡಿ ಜೀವ. ಇದು ತ್ವಂ ಪದಕ್ಕೆ ಅರ್ಥ. ಇದಕ್ಕೇನು? ತ್ವಂ ಪದಕ್ಕೆ ಅರ್ಥ. ಅದು ತತ್ ಪದಕ್ಕೆ ಅರ್ಥ, ಇದು ತ್ವಂ ಪದಕ್ಕೆ ಅರ್ಥ. ಇವು ಅರ್ಥಕ್ಕೆ ಏನಂತಾರೆ? ವಾಚಾರ್ಥ ಅಂತಾರೆ. ಅರ್ಥಕ್ಕೆ ಏನಂತಾರೆ? ವಾಚಾರ್ಥ ಅಂತಾರೆ. ಇದನ್ನ ಪಕ್ಕ ತಲೆ ಇಟ್ಕೋರಿ. ಶಾಸ್ತ್ರ ಶಬ್ದಗಳನ್ನ ಬಳಸಿದ್ರು ನೀವು ಮತ್ತೆ ತಿಳಿಸಿರ್ತೀನಿ ನಾನು. ಇವು ಅರ್ಥಕ್ಕನೇ ವಾಚಾರ್ಥ ಅಂತಾರೆ. ಜೀವ और ईश्वर तिनकी उपाधि रूप जो ಪ್ರಪಂಚ, ಇವರಿಗೆ ಉಪಾಧಿಯಾಗಲ್ಪಟ್ಟಂತ, ಯಾರಿಗೆ? ಜೀವ ಮತ್ತು ಈಶ್ವರನಿಗೆ ಉಪಾಧಿಯಾಗಲ್ಪಟ್ಟಂತ ಜೋ ಪ್ರಪಂಚ, ಯಾವ ಪ್ರಪಂಚ ಇರುವುದು? ಯಾವ ಪ್ರಪಂಚ? ಟಿಪ್ಪಣಿ ಕೊಟ್ರ 27, 28, 29 3 ಟಿಪ್ಪಣಿ ಅದಾವ. ಹೌದಲ್ಲ? ಈಶ್ವರ ಅಂದ್ರೆ ಯಾರಿಗೆ ಅನ್ಬೇಕು? ಜೀವ ಅಂದ್ರೆ ಇರಬೇಕು, ಪ್ರಪಂಚ ಅಂದ್ರೆ ಯಾರಿಗೆ ಅನ್ಬೇಕು? ಅವ್ರು ಟಿಪ್ಪಣಿ ನಡೆಸೋದು ಮುಂದೆ ವಿಷಯಕ್ಕೆ ಹೋಗೋಣ. ಟಿಪ್ಪಣಿ ಸಂಖ್ಯೆ 27. ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನ ಸೋ ಜೀವ ಹೇ. ನಾ ಈಗ ಹೇಳಿ, ಚಿದಾಭಾಸ ಅಂದ್ರೆ ಪ್ರತಿಬಿಂಬ, ಚೇತನ ಲಕ್ಷಣ ರಹಿತತ್ವ ಸತಿ ಚೇತನವತ್ ಭಾಸ ಐತಿ ಚಿದಾಭಾಸ. ಚೇತನಂಗ ತೋರ್ತೈತಿ, ಆದ್ರೆ ಚೇತನ ಅಲ್ಲ. ಬಂಗಾರ, ರೋಡ್ ಗೋಲ್ಡ್ ಬಂಗಾರ, ಡೂಪ್ಲಿಕೇಟ್ ಬಂಗಾರ, ಬಂಗಾರಕ್ಕಿಂತ ಭಾರಿ ತೋರ್ತೈತಿ, ಬಂಗಾರಕ್ಕಿಂತ ಭಾರಿ ತೋರ್ತೈತಿ, ಆದ್ರೆ ಅದು ಬಂಗಾರ ಅಲ್ಲ. ಇವ ಜೀವನು ಕೂಡ ಆತ್ಮನಕ್ಕಿಂತ ಚಂದ ತೋರ್ತಾನ, ಅದು ಆತ್ಮ ಅಲ್ಲ. ಇವ ಆತ್ಮ ಅಲ್ಲ. ಚಿದಾಭಾಸಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೇತನ ಸೋ ಜೀವ. ಹೌದಲ್ಲ? ಅಂತಃಕರಣ, ಅಂತಃಕರಣದಲ್ಲಿ ಬಿದ್ದಂತ ಪ್ರತಿಬಿಂಬ ಮತ್ತು ಕೂಟಸ್ಥ, ಮೂರು ಕೂಡಿ ಜೀವ. 28ನೇ ಟಿಪ್ಪಣಿ. ಚಿದಾಭಾಸಯುಕ್ತ ಮಾಯಾ ಸಹಿತ ಬ್ರಹ್ಮಚೇತನ ಸೋ ಈಶ್ವರ. ಮಾಯಾ, ಬ್ರಹ್ಮ, ಪ್ರತಿಬಿಂಬ, ಇವು ಮೂರು ಕೂಡಿದೆ ಈಶ್ವರ. ಇನ್ನು ಪ್ರಪಂಚ ಮ್ಯಾಗ ಇದು ಪ್ರಪಂಚ ಮ್ಯಾಗ ಟಿಪ್ಪಣಿ ಬಂದಿತ್ತು 29. ಸಮಷ್ಟಿ ವ್ಯಷ್ಟಿ ರೂಪ ತೀನ ಶರೀರ. ಸಮಷ್ಟಿ ಅಂದ್ರೆ ಎಲ್ಲ, ವ್ಯಷ್ಟಿ ಅಂದ್ರೆ ಒಂದ ದನ ಕಟ್ಟಿದ್ಯಪ್ಪ ಅಂದ್ರೆ ಅದು ವ್ಯಷ್ಟಿ, ಗೋಶಾಲ ಮಾಡಿದಪ್ಪ ಅಂದ್ರೆ ಅದು ಸಮಷ್ಟಿ. ಗೊತ್ತಾಯ್ತಲ್ಲ? ತೀನ ಶರೀರ, ಜೀವನಿಗೆ ಎಷ್ಟು ಶರೀರ ಅದಾವ? 3 ಶರೀರ ಅದಾವ. ಸ್ಥೂಲ, ಸೂಕ್ಷ್ಮ, ಕಾರಣ. ಪಂಚಕೋಶ, ವಿಜ್ಞಾನಮಯ, ಆನಂದಮಯ, ಪಂಚಕೋಶ. ತೀನ ಅವಸ್ಥಾ, ಜಾಗ್ರ, ಸ್ವಪ್ನ, ಸುಷುಪ್ತಿ. ಆದಿಕ, ಆದಿಕ ಅಂದ್ರೆ ಗಮನಾಗಮನ, ಕರ್ತಾ ಭೋಕ್ತ, ಇವೆಲ್ಲ ಅಳೋದು ನಗೋದು, ಹುಟ್ಟು ಸಾವು, ಇವೆಲ್ಲ ಏನೇನು ಧರ್ಮಗಳು ತನ್ನ ಮೇಲೆ ಅಪ್ರಮ, ಅಂಧತ್ವ, ಮಂದತ್ವ, ಪಟುತ್ವ, ಆದಿ ಅಂದ್ರೆ ಇವೆಲ್ಲ ತಗೋಬೇಕು, ಮುಂತಾದವುಗಳು. ಪ್ರಪಂಚಕೈಯೇ, ಪ್ರಪಂಚ ಅಂದ್ರೆ ಇದಕ್ಕೆ ಅನ್ಬೇಕು. ಈ ಈಶ್ವರನಿಗೆ ಮತ್ತು ಜೀವನಿಗೆ ಉಪಾಧಿಯಾಗಲ್ಪಟ್ಟಂತ, ಉಪಾಧಿ ಅಂದ್ರೇನು? ಸ್ವರೂಪೆ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವತ್ವ. ಹೌದಾ? ಈಗ ಒಬ್ಬರಿಗೆ ಗುರುತಿಸ್ಬೇಕಾಗ್ಯದ. ಹೌದಾ? ಗುರುತಿಸಬೇಕಾಗಿತ್ತು ಅಂದ್ರೆ ಎಲ್ಲರೂ ಚೀಲ, ಎಲ್ಲರೂ ಸೇಮ್ ಬಂದಿರಿ, ಬುಕ್ಕ, ಚೀಲ ಎಲ್ಲ ಯಾರ ಮುಂದೆ ಬಿಳಿ ಮೊಬೈಲ್ ಐತಿ ಅವರ ನೋಡಪ್ಪ, ಅವ್ರಂತಕ ನಿನ್ ಕೆಲಸ ಆಕೈತಿ ಅಂತ ಹೇಳಿದೆವ್ರು. ಬಿಳಿ ಮೊಬೈಲ್ ಎಲ್ಲ ಐತಿ ಅವ್ರಂತಕ ಐತಿ, ಅದೇನ್ ಮಾಡ್ತದ? ಯಾರಂತಕ ಬಿಳಿ ಮೊಬೈಲ್ ಐತಿ ಅವ್ರ ಕಡೆಯಿಂದ ನಿನ್ನ ಕೆಲಸ ಆಕೈತಿ ಅಂತ ಹೇಳಿದ್ವಿ. ಆ ಮೊಬೈಲ್ ಅವ್ರೊಳಗೆ ಸೇರೈತೋ ಹೊರಗೈತ? ಹೊರಗೈತಿ. ಹೌದಲ್ಲ? ಹೊರಗೈತಿ. ಮತ್ತದು ಏನ್ ಮಾಡ್ತು? ಅವರನ್ನ ತಿಳಿಸ್ಕೊಡ್ತು, ಇವನ ಅಂತ ತಿಳಿಸ್ಕೊಡ್ತು.
ಹೌದಾ? ಸ್ವರೂಪೇ ಅಪ್ರವಿಷ್ಟತ್ವ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ. ಇನ್ನು ಉಳಿದವ್ರಂತೆ ಬಿಳಿ ಮೊಬೈಲ್ ಇಲ್ಲ, ಅವ್ರಂತೆ ಕತ್ತೆ ಐತಿ ಅಂದ್ರೆ ಅವನ ಅಂತ ತಿಳಿಸ್ಕೊಡ್ತೈತಿ. ಉಪಾಧಿ, ಉಪಾದಾನ ಬೇರೆ, ಉಪಾಧಿ ಬೇರೆ. ಹಾ, ಇದಕ್ಕೆ ಉಪಾಧಿ ಅಂತಾರೆ. ಅದ ಮೊಬೈಲ ಕಿಶೆದಾಗ ಇಟ್ಕೊಂಡ್ರೆ ವಿಶೇಷಣ ಆಕೈತಿ. ಏನಾಕೈತಿ? ವಿಶೇಷಣ ಆಕೈತಿ. ಮದುವೆ ಆತು ಅಂದ್ರೆ ಒಬ್ಬಕ್ಕೆ ಹೆಣ್ಮಗಳು ವಿಶೇಷಣ ಆಕ. ಮದುವೆ ಆತಂದ್ರ ಹೆಣ್ಮಗಳು ಏನಾಕಳ? ವಿಶೇಷಣ. ಸ್ವರೂಪೇ ಪ್ರವಿಷ್ಟತ್ವ ಸತಿ. ಆಕಿ ನೀನು ಪೂರ ನಿನ್ನೊಳಗೆ ಸೇರ್ಕೊಂಡ್ಬಿಡ್ತಾಳೆ. ಆಕಿ ಬಿಟ್ಟೆನಂದ್ರು ಬಿಡದಿ ನಿಮ್ಮ ಆಕಿ ನಿನಗೆ ಬಿಡ್ತೀನಂದ್ರು ಬಿಡಂಗಿಲ್ಲ. ವಿಶೇಷಣ ಅನ್ನೋದು ಸೇರ್ಕೊಂಡಿರ್ತೈತಿ. ದಂಡಿ ಪುರುಷ ಅಂತೀವ್ ನಾವು. ಬಡಿಗೆ ಹಿಡ್ಕೊಂಡು ನಡ್ಕೋತ ಬಂದ, ಬಡಿಗೆ ಕೈಯಾಗಿದ್ದಾಗ ಬಡಿಗೆ ವಿಶೇಷಣ. ಅದೇ ಬಡಿಗೆ ಪಕ್ಕದಾಗ ಇಟ್ಕೊಂಡು ಕೂತ ಅಂದ್ರೆ ಅದ ಉಪಾಧಿ. ಉಪಾಧಿ, ಉಪಾಧಿನೂ ಆಕೈತಿ, ವಿಶೇಷನೂ ಆಕೈತಿ. ಅಜ್ಞಾನ ಕಾಲದಲ್ಲಿ, ನಾ ದೃಷ್ಟಾಂತ ಯಾಕೆ ಕೇಳಾಕತ್ತೀನಿ, ಸಿದ್ಧಾಂತ ತಿಳ್ಸಾಕ. ಅಜ್ಞಾನ ಕಾಲದಲ್ಲಿ ಅಂತಃಕರಣ ಅನ್ನೋದು ನಮ್ಮದ್ರೊಳಗೆ ಸೇರಿರ್ತೈತಿ. ಅದಕ್ಕಲ್ಲೇ ಸೇರಿರ್ತದ ಅಂತ ತಿಳ್ಕೊಂಡು ಹಂಗ ಮಾಡ್ಲಿ ಯಪ್ಪ ಅಂತ ಹೇಳ್ತಿರ್ತಾನೆ. ಅಜ್ಞಾನಿ ಇರ್ತಾನ, ಅವಾಗ ಅಂತಃಕರಣ ಸೇರಿರ್ತೈತಿ. ಗೃಹಸ್ಥಾಶ್ರಮದಲ್ಲಿ ಹೆಂಡತಿ ವಿಶೇಷಣ ಆದ್ರೆ ಸನ್ಯಾಸಿ ಆಶ್ರಮದಲ್ಲಿ ಅದೇ ಹೆಂಡತಿ ಉಪಾಧಿ ಹಾಕ. ಒಂದ ಅಂತಃಕರಣ ಅಜ್ಞಾನ ಕಾಲದಲ್ಲಿ ಒಳಗೆ ಸೇರ್ಕೊಂಡಿರ್ತೈತಿ. ಅದಕ್ಕಲ್ಲೇ ಹಾಡಾಡ್ಕೊಂಡು ಹೇಳ್ತಿರ್ತಾನೆ. ಯಾವಾಗ ಜ್ಞಾನ ಆತು, ಯಾವಾಗ ಜ್ಞಾನ ಆತು ಅವಾಗ ಅಂತಃಕರಣ ಇದರಿಟ್ಟರಿತನ ಉಪಾಧಿ ಆತು. ಅಳೋದು, ನಗೋದು, ಹುಟ್ಟೋದು, ಸಾಯೋದು ಇದ್ಯಾವುದು ನಂದಲ್ಲ, ಇದೆಲ್ಲ ಅಂತಃಕರಣ ಧರ್ಮ ಐತಿ. ಒಂದ ಅಂತಃಕರಣ ಮೊದಲೇನಾಗಿತ್ತು? ವಿಶೇಷಣ ಆಗಿತ್ತು. ಯಾವಾಗ? ಅಜ್ಞಾನ ಕಾಲದಲ್ಲಿ. ಯಾವಾಗ ಜ್ಞಾನೋದಯ ಆತು ಅವಾಗ ಅದ ಅಂತಃಕರಣ ಏನಾತು? ಉಪಾಧಿ ಆತು. ದಂಡಿ ಪುರುಷ ದಂಡದಂತೆ. ಗೊತ್ತಾತಲು? ಗೊತ್ತಾಗ್ತದ? ಇಲ್ಲಿ ಏನನ್ನಾಗತ್ತಾರವರು, ಜೀವನಿಗೆ ಉಪಾಧಿಯಾಗಪಟ್ಟಂತ ಯಾವ ಅಂತಃಕರಣ, ಅಂತಃಕರಣದ ಧರ್ಮಾದಿಗಳು, ಈಶ್ವರನಿಗೆ ಉಪಾಧಿಯಾಗಲ್ಪಟ್ಟಂತ ಯಾವ ಮಾಯಾ, ಮಾಯಾದ ಧರ್ಮಗಳು. ಆ ಧರ್ಮಗಳು ವಿರೋಧ ಬರುವುದರಿಂದ ನಮಗೆ ಏಕತ್ವ ಮಾಡಕ್ ಆಗಲಾಗೈತಿ. ಅವನಿಗೆ ಉಪಾಧಿ ಮಾಯ, ಜೀವನಿಗೆ ಉಪಾಧಿ ಅಂತಃಕರಣ. ಈಶ್ವರ ವ್ಯಾಪಕ, ಜೀವ ಪರಿಚಿನ್ನ. ಈಶ್ವರ ಸರ್ವಜ್ಞ, ಜೀವ ಅಲ್ಪಜ್ಞ. ಈಶ್ವರ ಕರ್ತ, ಜೀವ ಭೋಕ್ತ. ಅವ ನಿತ್ಯ ಮುಕ್ತ, ಈಶ್ವರ ನಿತ್ಯ ಮುಕ್ತ, ಜೀವ ಬದ್ಧ. ಹಿಂಗ ಎಲ್ಲಾನು ನಮಗ ವಿರೋಧ ಕಾಣಕತ್ತವ ಅಂದ ಬಳಕ ಪರಮಾತ್ಮನೇ ನಾವ್ ಹೆಂಗ ಹಾಕಿವ್ರಿ? ನೀವಿಬ್ರು ಮನುಷ್ಯರ್ಯಪ್ಪ ಅಂದ್ರೆ ನಡೀತದ. ನೀವಿಬ್ರು ಮನುಷ್ಯರ್ಯಪ್ಪ ಅಂದ್ರೆ ನಡೀತದ. ಮಗನಾಗ ಒಂದ್ ದನ ತಂದು ನಿಲ್ಲಿಸಿ ನೀವಿಬ್ರು ಒಂದಪ್ಪ ಅಂದ್ರ ಸಿಟ್ಟು ಬರ್ತೈತಿಲೋ? ಏನ್ರಿ ಸ್ವಾಮಿ ದನ ಕೊಲ್ಸಾಕತ್ತೀರಿ ನಮ್ಗತ್ತೀರಿ ನೀವು? ಮನುಷ್ಯಾಗ ನಿಲ್ಲಿಸಿದಾಗ ಬರ್ತೈತಿ. ಅದ ಒಬ್ಬ ನೀವು ದನಕ್ ತಂದು ನಿಲ್ಲಿಸ್ತೀವಿ ಅಂದ್ರ ನೀವಿಬ್ರು ಒಂದ ಅಂದ್ರ ನನಗೆ ದನ ಮಾಡ್ಯಾನ ಕಾಣ್ತ, ಅದಕ್ಕಲ್ಲಿ ಹಿಂಗ ಅನ್ನಕತ್ತ ಸಿಟ್ಟು ಬರ್ತೈತಿಲೋ? ಹಾ, ಇಲ್ಲಿ ಏನಾಗೈತಪ್ಪ ಅಂದ್ರ ಮನುಷ್ಯನಿಗೂ ದನಕ್ಕೂ ನಿಲ್ಲಿಸ್ದಂಗ ಆಗ್ಬಿಟ್ಟೈತಿ. ಜೀವನಿಗೂ ಈಶ್ವರನಿಗೂ ಅವನ್ ಧರ್ಮಗಳೇ ಬೇರೆ, ಇವನ್ ಧರ್ಮಗಳೇ ಬೇರೆ. ಈ ಧರ್ಮಗಳು ಎದರಿಂದ ತೋರಾಕತ್ತವ ಅನ್ನೋದತ್ತು ಕೇಳಿದ್ರೆ ಉಪಾಧಿಯಿಂದ ತೋರಾಕತ್ತವ. ಏನ್ ತೋತ? ಘಟ ಆಕಾಶ ಹೋತು, ಘಟ ಆಕಾಶ ಬತ್ತು ಅಂತೀವಲ್ಲ. ಘಟ ಆಕಾಶ, ಆಕಾಶ ಹೋಗ್ತೈತೋ ಬರ್ತೈತೋ? ಹೋಗುದು ಬರೋದು ಯಾವುದು? ಘಟ. ಮತ್ ಹೆಸರದಕ್ಕೆ ಬರಾಕತೈತಿ? ಆಕಾಶಕ್ಕೆ ಬರಾಕತೈತಿ. ಹೆಸರದಕ್ಕೆ ಬರಾಕತೈತಿ? ಆಕಾಶಕ್ಕೆ. ಇದೆಲ್ಲ ಅಲ್ಪಜ್ಞತ್ವ, ಇದು ಕರ್ತ ಭೋಕ್ತ, ಅಳೋದು, ಹುಟ್ಟೋದು, ಸಾಯೋದು ಎಲ್ಲ ಅಂತಕಣ ಧರ್ಮ ಅದಾವ. ಅವೆಲ್ಲ ಸರ್ವಜ್ಞತಾದಿಗಳು, ಅವೆಲ್ಲ ಮಾಯಾದ ಧರ್ಮಗಳದಾವ. ಇವುಗಳನ್ನ ಬಿಡು. ಬಿಟ್ಟಪ್ಪ ಅಂದ್ರ ಲಕ್ಷಣ ಸಾಮ್ಯ, ಪದ ಐಕ್ಯ. ಅವನು ಸತ್ತು, ನೀನು ಸತ್ತು, ಅವನು ಚಿತ್ತ, ನೀನು ಚಿತ್ತ, ಅವನು ಆನಂದ, ನೀನು ಆನಂದ. ಲಕ್ಷಣ ಸಾಮ್ಯ. ಇಬ್ಬರು ಲಕ್ಷಣ ಒಂದ ಐತಿ. ನೀವಿಬ್ರು ಒಂದ ಅಂದ್ರೆ ಗಪ್ಪ ಹಾಕಿರ್ಲು. ಹಂಗ ನೀವಿಬ್ರು ಒಂದ ಅಂದ್ರೆ ಗಪ್ಪ ಆಗ್ಬೇಕು ನೀವು. ಮನುಷ್ಯರು ಒಂದ ಅಂದ್ರೆ ಗಪ್ಪ ಹಾಕಿರಲು. ಹಂಗ ಆತ್ಮ ಮತ್ತು ಬ್ರಹ್ಮ ಇಬ್ರು ಒಂದಾದ್ರ ಗಪ್ಪ ಆಗ್ಬೇಕು. ಮಗಳ ಎಮ್ಮಿ ತನ್ನ ನಿಲ್ಸರು ಸಿಟ್ಟು ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಈ ಉಪಾಧಿ ಹೆಂಗ ಅದಾವಪ್ಪ ಅಂತ ಕೇಳಿದ್ರೆ ಈ ಸ್ವಲ್ಪ ದೃಷ್ಟಾಂತ ಕೂಡ ಗಮನ ಕೊಡ್ರಿ. ಉಪಾಧಿ ಹ್ಯಾಂಗ ಅದಾವಪ್ಪ ಅಂತ ಕೇಳಿದ್ರೆ, ಜೌರಿ ಮೇ ಸ್ವರೂಪಕಿ ನ್ಯಾಯಿ, ಹಗ್ಗದಲ್ಲಿ ತೋರುವ ಹಾವಿನಂತೆ. ದೃಷ್ಟಾಂತ 3 ಕೊಟ್ಟಾರ ಇಲ್ಲಿ. ಬಿಡ್ರಿ ನಾ ಹೇಳ್ತೀನಿ, ಸುಮ್ ನೋಡ್ರಿ. ದೃಷ್ಟಾಂತ ಎಷ್ಟು ಕೊಟ್ಟಾರ? 3 ಕೊಟ್ಟಾರ. ಒಂದು ವಸ್ತುವನ್ನ ತಿಳಿಸಾಕ ಒಂದ್ ದೃಷ್ಟಾಂತ ಕೊಟ್ರೆ ಮುಗೀತು.
ಮೂರು ಸಲ ಹೇಳುವಂಥದ್ದು ಅವಶ್ಯಕತೆ ಏನೈತಿ? ಅದ್ರ ಹಿನ್ನೆಲೆ ಬೇರೆ ಐತಿ. ಹೇಳ್ತೀನ, ಜೀವನಿಗೆ ಮತ್ತು ಈಶ್ವರನಿಗೆ ಉಪಾಧಿಯಾಗಲ್ಪಟ್ಟಂತ ಯಾವ ಅಂತಃಕರಣ ಮತ್ತು ಮಾಯಾ ಇರುವವು ಅದು ಹೆಂಗೈತಿ ಅಂತ ಕೇಳಿದ್ರೆ ಹಗ್ಗದಲ್ಲಿ ತೋರುವ ಹಾವಿನಂತೆ. ಹಗ್ಗದಾಗ ತೋರ ಹಾವು ಕರೆ ಐತೋ ಸುಳ್ಳೈತೋ? ಸುಳ್ಳೈತಿ. ಹಂಗ ಅಂತಃಕರಣ ಮತ್ತು ಮಾಯಾ ಇವು ಸುಳ್ಳದವ. ಗೊತ್ತಾತು? ಈ ದೃಷ್ಟಾಂತ ಯಾಕೆ ಕೊಟ್ರು ಅಂತ ಕೇಳಿದ್ರೆ ನಿಮ್ ಪರಮಾತ್ಮ ಚಲನೋ ಏನ್ ಅಚಲನೋ? ಗಮನ ಕೊಟ್ಟ. ಪರಮಾತ್ಮ ಚಲನೋ ಏನ್ ಅಚಲನೋ? ನೀರ ಚಲನ. ಚಲನ ಅಂದ್ರೇನು? ಕ್ರಿಯೆ ಆಗೋದು. ಅಚಲ ಅಂದ್ರೇನು? ಕ್ರಿಯೆ ಆಗದೇ ಇರುವುದು. ಪರಮಾತ್ಮ ಚಲನೋ ಅಚಲನೋ? ಅಚಲ. ಅಚಲವಾದ ಪರಮಾತ್ಮನೊಳಗ ಚಲನಾತ್ಮಕ ಪ್ರಪಂಚ ಹೆಂಗ ತೋರ್ತ್ರಿ? ಗೊತ್ತಾಯ್ತಾನ ಹೇಳೋದು? ಪರಮಾತ್ಮ ಹೆಂಗದಾನ? ಅಚಲ ಅದಾನ. ಅಚಲವಾದ ಪರಮಾತ್ಮನೊಳಗ ಚಲನಾತ್ಮಕ ಪ್ರಪಂಚ ಹೆಂಗ್ ತೋರ್ತೈತ್ರಿ? ಪ್ರಪಂಚ ಚಲ ಐತಿಲ್ಲ? ಇದು ಪ್ರತಿನಿತ್ಯ ಇಲ್ಲಿ ಚಟುವಟಿಕೆಗಳು ನಡೆದವಿಲ್ಲ? ಪರಮಾತ್ಮ ಹೆಂಗದಾನ? ಅಚಲ ಅದ. ನೀರ್ ಹರಿತೈತಿ, ಗಾಳಿ ಬೀಸ್ತಿರ್ತೈತಿ, ಬೆಂಕಿ ಉರಿತಿರ್ತೈತಿ, ಆಕೈತಿ. ಭೂಕಂಪ ಆಗಿ ಭೂಮಿ ಸೀಳ್ತಿರ್ತೈತಿ, ಕೆಲಸ ನಡೆದವಲ್ಲ ಇಲ್ಲಿ. ಮತ್ತೆ ಇವೆಲ್ಲ ಎಲ್ಲದಾವ? ಪರಮಾತ್ಮನಂತಗದಾವ. ಅಚಲವಾದ ಪರಮಾತ್ಮನಲ್ಲಿ ಚಲನಾತ್ಮಕ ಪ್ರಪಂಚವು ಹೇಗೆ ತೋರಿತು ಅಂತ ಕೇಳಿದ್ರೆ ಅಲ್ಲಿ ಆ ಸಿದ್ಧಾಂತ ಹೇಳ್ತೀನಿ. ನಿಮ್ಗೊಂದು ಮಾತು ಹೇಳ್ತೀನಿ ವ್ಯವಹಾರಿಕವಾಗಿ. ಸಾತ್ವಿಕ ಮನುಷ್ಯನ ಹೊಟ್ಟ್ಯಾಗ ಊರಿಗೆ ಬೇಸರಾದ ಮಗ ಹುಟ್ಟದಂಗ ಮನುಷ್ಯ ಹೆಂಗದನ್? ತಂದೆ ತಾಯಿ ಹೆಂಗದಾರ? ಅಗ್ರಿ ಉತ್ತಮ. ತಲೆ ಮ್ಯಾಲ ಎತ್ತಿ ನೋಡಂಗಿಲ್ಲ. ಯಾರ ಏನಾರ ಬೆದರ್ಸರ ಅಳ್ತಾನ. ಅಟ್ಟ ಸಂಭಾಯಿತ ಮನುಷ್ಯ ಅದನ್. ಅವ್ನ ಹೊಟ್ಟಿಲಿ ಅಂತ ಹೊಂಟಾನ, ಇಡೀ ಓಣಿನೇ ಅನ್ಸಾಕತ್ತಾನ. ಇದು ಲೌಕಿಕದ ಸಿದ್ಧಾಂತ ಒಳಗ. ಅಚಲವಾದ ಪರಮಾತ್ಮನ ಒಳಗ ಚಲನವಾದಂತ ಪ್ರಪಂಚ ಹೆಂಗ ತೋರ್ತೈತ್ರಿ ಅಂತ ಕೇಳಿದ್ರೆ ಹಗ್ಗದಲ್ಲಿ ತೋರುವ ಹಾವಿನಂತೆ. ಹಾವಿ ಸದ್ಯ ಓಡಿ ಬಂದಂಗ, ಈ ಐದ್ಲ ಕಚ್ಚೆ ಬಿಡ್ತೈತಿವ ಅನ್ನಂಗ ಅನ್ಸ್ತೈತಿಲೋ? ಯಪ್ಪ ಕಡಿತಂದ್ರೆ ಹ್ಯಾಂಗ ಮಾಡೋದು, ಈ ಹಾದಿ ಬಿಟ್ಟು ಆ ಹಾದಿಲೇ ಹೋಗೋನು ಅಂತ ಅನಿಸ್ತೈತಿಲೋ? ಭ್ರಾಂತಿ ಇದೆ ಅಂತ. ಅಚಲವಾದ ಪರಮಾತ್ಮನಂತಕ ಚಲನವಾದ ಪ್ರಪಂಚ ಹೆಂಗ ತೋರ್ತಂದ್ರ ಹಗ್ಗದಲ್ಲಿ ತೋರುವ ಹಾವಿನಂತೆ. ಗೊತ್ತಾತ? ಎರಡನೇದು ಟೋಂಟ ಮೇ ಪೂರ್ಸಿಕಿ ನಾಯಿ. ಟೋಂಟ್ ಅಂದ್ರೆ ಮಂಡಗಿಡ. ಮಂಡಗಿಡದಲ್ಲಿ ತೋರುವ ಕಳ್ಳಿನಂತೆ. ಯಾವುದು? ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯ, ಜೀವನಿಗೆ ಉಪಾಧಿ ಆಗಲ್ಪಟ್ಟಂತ ಅವಿದ್ಯ, ಇವೆಲ್ಲ ಹೆಂಗದವ್ರಂದ್ರ ಮಂಡಗಿಡದಲ್ಲಿ ತೋರುವಂತ ಕಳ್ಳನಂತೆ. ಇದ್ಯಾಕೆ ಕೊಟ್ಟರು? ನಿಮ್ ಪರಮಾತ್ಮ ಸಾವಯವನು ಅಥವಾ ನಿರ್ವಯವನು? ನಿಮ್ ಪರಮಾತ್ಮ ಕೈಕಾಲ ಅದಾವೋ? ಕಣ್ಣ ಮೂಗ ಬಾಯಿ ಅದಾವೋ ಇಲ್ಲೋ? ಇಲ್ಲ. ಮತ್ ಕಣ್ಣ ಕೈಯ ಕಾಲ ಮೂಗ ಇಲ್ಲದ ಪರಮಾತ್ಮನೊಳಗ ಕೈಯ ಕಣ್ಣ ಕಾಲ ಮೂಗ ಬಾಯಿ ಇದ್ದಂತ ಜಗತ್ ಹೆಂಗ್ ಹುಡ್ತು? ಬರೋಬ್ಬರಿಲ್ಲ ನಾನು ಕೇಳಾಕತ್ತದ್ದು. ಪರಮಾತ್ಮ ಕಣ್ಣ ಕಾಲ ಕಿವಿ ಮೂಗ ಬಾಯಿ ಅದಾವನ ಬ್ರಹ್ಮಗ? ಇಲ್ಲ. ಅಂತವನಂತ ಪ್ರಪಂಚದ ಹಿಂಗ್ಯಾಂಗ್ ಹುಡ್ತ್ರಿ ಉಲ್ಟಾ? ಮಂಡ ಗಿಡದಲ್ಲಿ ಕಳ್ಳ ತೋರಿದಂತೆ. ಮಂಡ ಗಿಡಕ್ಕೆ ಪಂಗಿ ಏನಾದ ಟಿಸಲ ಪಸಲ ಏನಿಲ್ಲ. ಮೊದಲ ಮಂಡ ಗಿಡ ಅದು. ಆದ್ರೆ ಸಂತಿ ಮೂಸ್ಕೊಂಡು ರೊಕ್ಕ ಗಂಟು ಕಟ್ಕೊಂಡು ಹೊಂಟಿದ್ದ. ಅವ ಬಂದಂಗ ಆಗೋದು, ಹಿಡ್ದಂಗ ಆಗೋದು, ಹಿಡ್ದ ಕೊಂದಂದ್ರೆ ಏನ್ ಮಾಡೋದು, ಹಿಂಗ ಭಯ ಆಕೈತಲ್ಲ ಇವನಿಗೆ. ಹಂಗ ನಿರವಯವ ಪರಮಾತ್ಮನಲ್ಲಿ ಸಾವಯವ ಪ್ರಪಂಚ ತೋರುತ್ತದೆ. ಅದು ಹೆಂಗ್ರಿ ಅಂತ ಕೇಳಿದ್ರ ನಿರವಯವ ಮಂಡ ಗಿಡದಲ್ಲಿ ಸಾವಯವ ಕಳ್ಳ ತೋರಿದಂತೆ. ಕಳ್ಳ ಕೈಯ ಕಾಲ ಇರ್ತಾವಲ್ಲ, ಗೊತ್ತಾತಿಲ್ಲ? ಮುಂದೆ ಹೋಗೋಣ. ಮರುಭೂಮಿ ವಿಷಯ ಮುರುಘ ಜಲಕಿ ನ್ಯಾಯಿ. ಮರು ಅಂದ್ರೇನು? ನಿರ್ಜಲ ಪ್ರದೇಶ. ಮರು ಮರು ಅಂದ್ರೆ ಅದಕ್ಕೆ ಅನ್ಬೇಕು. ಮರುಭೂಮಿ ಅಂದ್ರೆ ನಿರ್ಜಲ ಪ್ರದೇಶ. ನಿರ್ಜನ ಅಲ್ಲ, ನಿರ್ಜನ ಅಂದ್ರೆ ಅದು ಕಾಡ. ನಿರ್ಜನ, ಜನ ಅಂದ್ರೇನು? ಜನ ಇಲ್ಲದಂತ ಸ್ಥಳ ಯಾವುದು? ಕಾಡ. ನಿರ್ಜಲ, ಜಲ ಅಂದ್ರೆ ನೀರ. ನಿರ್ಜಲ ಪ್ರದೇಶ ಮರು. ಮರುಭೂಮಿ ಅಂದ್ರೇನು? ಅಲ್ಲಿ ನೀರಿನ ಬೂಂದ ಒಂದು ಹನಿನೂ ಇಲ್ಲ. ಹೌದಲ್ಲ? ಮರುಭೂಮಿ ವಿಷಯ. ಅದು ಬರ್ಕೋತೀರ ಲಕ್ಷಣ ಇಲ್ಲ. ಅದು ಮರುಭೂಮಿದು
ಇದನ್ನ ಯಾಕೆ ಕೊಟ್ರಪ್ಪ ಮಂಡ ಇದು ಏನಪ್ಪ ಇದು ಮರುಭೂಮಿ ಮೃಗಜಲ ಮರುಭೂಮಿ ಮೇ ಮೃಗಜಲಕ್ಕಿ ನ್ಯಾಯಿ ಇದನ್ನ ಯಾಕೆ ಕೊಟ್ರು ಅಂದ್ರೆ ಹಗ್ಗದಾಗ ಹಾವ ಮಂಡ ಗಿಡದಾಗ ಕಳ್ಳ ಇವೆರಡೂ ತೋರ್ಬೇಕಾಗಿತ್ತು ಅಂದ್ರೆ ಮನ್ ಅಂಧಕಾರ ದೋಷ ಐತಿ. ಭ್ರಾಂತಿ ಪೂರಾ ಕತ್ಲಾಗನೂ ಆಗಲ್ಲ, ಪೂರಾ ಬೆಳಕನಾಗನೂ ಆಗಂಗಿಲ್ಲ. ಮಂದ್ ಅಂಧಕಾರ ಮಂಜು ನಸುಗತ್ತಲೆ ಒಳಗನೆ ಭ್ರಾಂತಿ ಆಕೈತಿ. ಖರೆ ಹಾವು ಬಿದ್ದಿತ್ತಂದ್ರು ಕತ್ಲಾ ತುಳ್ದು ಹೋಗ್ಬಿಡ್ತೀನಿ, ಹೌದಲ್ಲ? ಅದಕ್ಕ ಹಗ್ಗದಲ್ಲಿ ಹಾವ ತೋರ್ಬೇಕಾಗಿತ್ತು, ಮಂಡ ಗಿಡದಲ್ಲಿ ಕಳ್ಳ ತೋರ್ಬೇಕಾಗಿತ್ತು. ಅಂದ್ರೆ ಅಲ್ಲಿ ದೋಷ ಅದಾವ, ಮಂದ್ ಅಂಧಕಾರ ಅನ್ನೋ ದೋಷ ಐತಿ, ಅದಕ್ಕೆ ಅವು ತೋರ್ಯಾವ. ಹಂಗ ನಿಮ್ ಪರಮಾತ್ಮ ಅಂತ ಯಾವ ದೋಷ ಅದಂತೇಳಿ ಹಿಂಗ್ ಜಗತ್ ಉಲ್ಟಾ ತೋರಾಗತೈತಿ ಅನ್ನೋ ಪ್ರಶ್ನೆ. ಒಬ್ಬರಿಗೆ ಇರ್ತೈತಿ, ಕಾಮಣಿ ಆದವನ ಗಟ್ಟೆ ಹಳದಿ ಕಾಣ್ಬೇಕು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಹಗ್ಗದಲ್ಲಿ ಹಾವ ಮಂಡಗಿಡದಲ್ಲಿ ಕಳ್ಳ ತೋರ್ಬೇಕಾದ್ರೆ ಮನಂದಕರ ದೋಷ ಐತಿ, ನಿಮ್ ಪರಮಾತ್ಮ ಅಂತ ಯಾವ ದೋಷ ಇರೋದ್ರಿಂದ ಪ್ರಪಂಚದ ಉಲ್ಟಾಗಿ ತೋರಾಗತ್ತದಪ್ಪ ಅಂತ ನಾವು ಪ್ರಶ್ನೆ ಮಾಡ್ದ. ಅದಕ್ಕೆ ಉತ್ತರ ಹೇಳ್ತಾರ, ಯಾವ ದೋಷ ಇಲ್ಲಂದ್ರು ತೋರ್ತದಪ್ಪ. ಮರುಭೂಮಿ ಒಳಗ ಮೃಗಜಲ ತೋರಾಕತೈತಿಲೋ, ನೀರ್ ಓಡ್ದಂಗ್ ತೋರಾಕತೈತಿಲೋ. ಬಿಸಿಲಾಗ ರೋಡ್ ಮೇಲೆ ನಿಂದ್ರೆ ನೀವು ನೀರ್ ಹರಿದಂಗ್ ಕಾಣ್ತಿರ್ತೈತಿ. ಬಿಸಿಲಾಗ ರೋಡ್ ಮೇಲೆ ನಿಂತ್ ನೋಡ್ರಿ ನೀವು, ಹಿಂಗ ನೀರ್ ಹರಿದಂಗ್ ಕಾಣ್ತಿರ್ತೈತಿ. ಅಲ್ಲಿ ಮನ್ ಅಂಧಕಾರ ಐತೇನು? ಕತ್ಲೈತಿ? ಎದರ ಕಾಣಾಕತೈತಿ? ಫುಲ್ ಕಡಕ್ ಬಿಸಿಲಾಗ ಕಾಣಾಕತೈತಿ, ಹೌದಲ್ಲ? ಕಡಕ್ ಬಿಸಿಲಾಗ ತೋರಾಕತೈತಿ. ಅಂದ್ರೆ ದೋಷ ಇಲ್ಲಂದ್ರು ಹೆಂಗ ತೋರ್ತೈತಲ್ಲ, ಹಂಗ ನಮ್ಮ ಪರಮಾತ್ಮನಂತ ಯಾವ ದೋಷ ಇಲ್ಲಂದ್ರು ಜಗತ್ ಉಲ್ಟಾ ತೋರ್ತೈತಿ. ಅಘಟಿತ ಘಟನಾ ಪಟೇಶಿ ಮಾಯ. ಇದು ಜಗತ್ ಹೆಂಗ ಐತಪ್ಪ ಅಂತ ಕೇಳಿದ್ರ, ಅಘಟಿತ ಘಟನಾ ಮಾಯೆ ಒಳಗ ಅಷ್ಟು ಶಕ್ತಿನೇ ಐತಿ. ಅದು ಅಸಂಭವವಾದದ್ದನ್ನ ಸಂಭವ ಮಾಡಿ ತೋರಿಸುವಂತ ಶಕ್ತಿ ಎಲ್ಲಿ ಐತಿ ಅಂತ ಕೇಳಿದ್ರ ಮಾಯೆಯೊಳಗ ಐತಿ. ಅದಕ್ಕೆ ಹಿಂಗೆಲ್ಲ ಏನೂ ದೋಷ ಇಲ್ಲಂದ್ರೂ ಕೂಡ, ನಿರ್ವಯವಾಗಿದ್ರು ಕೂಡ, ಅಚಲವಾದ್ರೂ ಕೂಡ ಚಲವಾಗಿ ಪ್ರಪಂಚ ತೋರ್ತೈತಿ, ನಿರ್ವಯವಾಗಿದ್ರು ಸಾವಯವಾಗಿ ಜಗತ್ತು ತೋರ್ತೈತಿ, ಹೌದಲ್ಲ? ದೋಷ ಇಲ್ಲಂದ್ರೂ ಕೂಡ ತೋರ್ತೈತಿ ಅನ್ನೋ ಉದ್ದೇಶದಿಂದ 3 ದೃಷ್ಟಾಂತಗಳನ್ನ ಕೊಟ್ರು ಗ್ರಂಥದಾಗಿ. ನೀವು ಇವೆಲ್ಲ ಹೆಂಗದಪ್ಪ? ತತ್ಪದಕ ವಾಚಾರ್ಥವಾದಂತ ತ್ವಂಪದಕ ವಾಚಾರ್ಥಿ ಆಗಲ್ಪಟ್ಟಂತ ಯಾವ ಉಪಾಧಿಯ ರೂಪ ಪ್ರಪಂಚ ಇರುವುದು. ಹಗ್ಗದಲ್ಲಿ ತೋರುವ ಹಾವಿನಂತೆ, ಮಂಡಗಿಡದಲ್ಲಿ ತೋರುವ ಕಳ್ಳನಂತೆ, ಮೃಗಜಲದಲ್ಲಿ ಮರುಭೂಮಿಯಲ್ಲಿ ತೋರುವ ಮೃಗಜಲದಂತೆ ವಿಚಾರಕರಿ ಮಿಥ್ಯಾಜಾನಿಕೆ ತ್ಯಾಗಕರ್ಣ. ಹಿಂಗೆಲ್ಲ ವಿಚಾರ ಮಾಡಿ ಮಿಥ್ಯಾದ ಉಪಾಧಿ ಮೂಲಕವಾಗಿ ನನಗೆ ಬಂಧ ಮೋಕ್ಷ ಐತಿ, ನನಗೆ ಮೋಕ್ಷನೂ ಇಲ್ಲ, ನನಗೆ ಬಂಧನೂ ಇಲ್ಲ, ನಾನು ನಿತ್ಯ ಮುಕ್ತ ಸ್ವರೂಪನಿದ್ದೇನೆ. ಈ ಉಪಾಧಿ ಮೂಲಕವಾಗಿ ಏನಾಯ್ತು, ನಾನು ಅಜ್ಞಾನಿ ಅಂದ. ಹಿಂದಾಡು ಗುರುಗಳು ನೀ ಅಜ್ಞಾನಿ ಅಲ್ಲೋ, ನೀ ಜ್ಞಾನಿ ಇದೆ ಅಂತೇಳಿ ಉಪದೇಶ ಮಾಡ್ದ. ಅವಾಗ ನಮ್ಗೆ ಜ್ಞಾನ ಆಯ್ತು. ನೀ ಮೊದಲ ಮುಕ್ತ ಸ್ವರೂಪನೇ ಇದೆ, ಆದ್ರೆ ಭ್ರಾಂತಿ ಆಗಿತ್ತು. ತ್ಯಾಗಕರ್ಣ ಯೇ ಪ್ರಪಂಚಕ್ಕೆ ವಿಚಾರಕ ಉಪಯೋಗ. ಈ 3 ವಸ್ತುವಿನ ವಿಚಾರ ಮಾಡೋದ್ರಿಂದ ಏನು ಉಪಯೋಗ ಅಂತ ಕೇಳಿದಿಲ್ಲ ಶಿಷ್ಯ. ನಾನಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು, ಜಗತ್ ಅಂದ್ರೆ ಏನು, ಇವ್ 3 ವಿಚಾರ ಮಾಡೋದ್ರಿಂದ ಏನು ಉಪಯೋಗ ಆಗ್ತದ್ರಿ ಅಂತ ಕೇಳಿದ್ರ, ಈ 3 ಬಗ್ಗೆ ವಿಚಾರ ಮಾಡೋದ್ರಿಂದ ಅವೇದ ಜ್ಞಾನ ಆಕೈತಿ. ಉಪಾಧಿಗಳು ದೂರ ಹೋಕ್ಕವ. ಉಪಾಧಿಗಳು ದೂರ ಹೋದು ಅಂದ್ರ ಅಲ್ಲಿ ಚೇತನ ಉಳಿತೈತಿ, ಇಲ್ಲಿ ಚೇತನ ಉಳಿತೈತಿ. ಚೇತನ ಒಂದ ಆಕೈತಿ. ಘಟನೂ ಕೆಡವು, ಮಠನೂ ಕೆಡವು, ಆಕಾಶ ಒಂದ್ ಆಗ್ಬಿಡ್ತೈತಿ. ಘಟ ಉಪಾಧಿ ಬರೋದ್ರಿಂದ ಘಟಾಕಾಶ ಅಂದಿವಿ, ಮಠ ಉಪಾಧಿ ಬರೋದ್ರಿಂದ ಮಠಾಕಾಶ ಅಂದಿವಿ. ಘಟನೂ ಇಲ್ಲ, ಮಠನೂ ಇಲ್ಲ ಅನ್ಬೇಕು, ಆಕಾಶ ಮಹಾ ಆಕಾಶ. ಹಂಗ ಈ ಜೀವ ಈಶ್ವರರಿಗೆ ಉಪಾಧಿ ಆಗಲ್ಪಟ್ಟಂತ ಅಂತಃಕರಣ ಮತ್ತು ಅವಿದ್ಯೆ ಅಥವಾ ಅಂತಃಕರಣ ಅಥವಾ ಮಾಯೆಯನ್ನು ಬಿಟ್ಟಾಗ ಏನಾಕದಪ್ಪ ಅಂದ್ರೆ ಅಲ್ಲಿ ಒಂದ ಉಳಿದು ಬಿಡ್ತೈತಿ ಅಂತ ಹೇಳಿದ್ರು. ಇನ್ನ ಐತಿದ್ ಮುಂದೆ 2ನೇ ಅಕಡ. ಈಗ ಲಕ್ಷ್ಯಾರ್ಥ ಹೇಳೋರು. ಇಲ್ಲಿ ತನಕ ಏನ್ ಹೇಳಿದ್ರು? ತತ್ಪದದ ವಾಚಾರ್ಥ ಹೇಳೋರು. ಲಕ್ಷ್ಯಾರ್ಥ ಹೇಳ್ತಾರೆ. ಮೈಜೋ ತ್ವಂಪದಕ ಲಕ್ಷ್ಯಾರ್ಥ ಆತ್ಮ. ಅಲ್ಲಿ ಏನ್ ಮಾಡ್ಬೇಕು? ಅಂತಃಕರಣ ಬಿಡಬೇಕು, ಅಂತಃಕರಣ ಧರ್ಮಗಳು ಬಿಡಬೇಕು. ತ್ವಮ್ ಅಂದ್ರೆ ಏನು? ಜೀವ ಯಾವ್ಯಾವ ಕೂಡ ಆತು? 3 ಕೂಡ ಆತು, ಹೌದಲ್ಲ? ಜೀವ ತ್ವಮ್ ಅಂದ್ರ ಅವ್ 3 ಕೂಡಿ ಆತು, ಹೌದಾ? ಅದ್ರಾಗ ಅವ್ 2 ಬಿಡು. ಈಗ ಯಾವ ಬಿಡು? ಅಂತಃಕರಣ ಬಿಡು, ಅಂತಃಕರಣ ಧರ್ಮಗಳು ಬಿಡು. ಅಲ್ಲಿ ಏನ್ ಉಳಿತು? ಆತ್ಮ ಉಳಿತು. ಆತ್ಮ ಸೊ ತತ್ಪದಕ ಲಕ್ಷ್ಯಾರ್ಥ ಬ್ರಹ್ಮಹು. ನಾನ ಆ ತತ್ಪದಕ್ಕೆ ಲಕ್ಷ್ಯಾರ್ಥವಾಗಲ್ಪಟ್ಟಂತ ಬ್ರಹ್ಮನಿದ್ದೇನೆ. ವಾಚಾರ್ಥವನ್ನ ತ್ಯಾಗ ಮಾಡು, ಲಕ್ಷ್ಯಾರ್ಥವನ್ನ ಗ್ರಹಿಸು, ಅದನ್ನ ಒಂದು ಮಾಡು. ಇಸ್ ರೀತಿ
ಇಲ್ಲಿ ಏನು ಮಾಡಕತ್ತಾರ ಅವರು? ಸ್ವಲ್ಪ ಗಮನ ಕೊಡ್ಬೇಕಾ? ಈ ಪ್ರಶ್ನೆಗೆ ಉತ್ತರ ಎರಡು ಅದಾವ. ಒಂದು ಸಂಖ್ಯೆ, ಎರಡು ಸಂಖ್ಯೆ ಕೊಟ್ಟಾರ. ಸಂಖ್ಯೆ ಎರಡು ಕೊಟ್ಟಾರ ಅದಾವ. ಮೊದಲನೇ ಸಂಖ್ಯೆದೊಳಗೆ ಏನೈತಿ? ತತ್ ಐತಿ. ತತ್ ಐತಿಲ್ಲ? ತತ್ವಮಸಿ ಮಹಾವಾಕ್ಯಮಿ ಸ್ಥಿತ ತ್ವಂ ಪದ ಅಂದ್ರೆ ಇದು ಓತ ಮಾಡಕತ್ತಾರ. ಇದ್ರದ್ದು ಅದ್ರಾಗ, ಅದ್ರದ್ದು ಇದ್ರಾಗ. ಊರ್ತಾಗತ್ತಲೋ? ಶರ್ಬತ್ ಮಾಡ್ತಿರಲೋ? ಸಕ್ಕರೆ ಕರಿಬೇಕಂದ್ರೆ ಏನ್ ಮಾಡ್ಬೇಕು? ಓತಪ್ರೋತ. ನೀನೇ ಅವನು, ಅವನೇ ನೀನು. ಅವನೇ ನಾನಂದಾಗ ಪರೋಕ್ಷ ಭ್ರಾಂತಿ ನಿವೃತ್ತಿ ಆಕೈತಿ. ಅವನ ನಾನಂದಾಗ ಎಲ್ಲೇ ಅದನ್ನ ಪರಮಾತ್ಮ ಮೊದಲು ಹಿಂಗೆ ತಿಳ್ಕೊಂಡಿದ್ದ, ಈಗ ನಾನ ಅದೀನಿ ಅಂತ ನಮಗ ಪ್ರತ್ಯಕ್ಷ ಆದಿಲ್ಲೋ? ಅವನ ನಾನಂದಾಗ ಪರೋಕ್ಷ ಭ್ರಾಂತಿ ನಿವೃತ್ತಿ ಆಕೈತಿ. ಇನ್ನು ನಾನ ಅವನಂದಾಗ ಪರಿಚಿನ ಭ್ರಾಂತಿ ನಿವೃತ್ತಿ ಆಕೈತಿ. ನಾ ಇಲ್ಲೆಟ್ಟೇ ಇದ್ದೀನಿ ಟೇಬಲ್ ಮೇಲೆ ಅನ್ನೋ ಭ್ರಾಂತಿ ಹೋಗ್ತೈತಿ. ಯಾಕಂದ್ರೆ ನಾ ಪರಮಾತ್ಮ ಅದನ್ನ ಸರ್ವ ವ್ಯಾಪಕ ಇದ್ದೀನಿ ಅನ್ನೋ ಜ್ಞಾನ ಬರ್ತೈತಿ. ಇದು ಓತಪ್ರೋತ. ब्रह्म इस रीति से ब्रह्मात्मा की एकता को विचार करके सत्य जान के अवशेष रखना. ಹಿಂಗ ಬ್ರಹ್ಮ ಆತ್ಮ ಎರಡು ಒಂದದ ತಿಳ್ಕೊಂಡು ಸುಮ್ಮ ಕುಂಡಿರ್ಬೇಕು. ಎಲ್ಲಾರಿಗೆ ಹೇಳೋಂಗಿಲ್ಲ, ಗಪ್ ಇರ್ಬೇಕತ್ತಾರ ಅವರು. ನಿಶಬ್ದಂ ಬ್ರಹ್ಮ ಮುಚ್ಚತೆ ಹೌದಲ್ಲ? ಮಂಗ್ಯ ಬೆಣ್ಣಿ ತಿಂದು ಆಡಿನ ಬಾಯಿ ವರ್ಷ ಗಪ್ಪ ಕೂತಿರ್ತಲ್ಲ, ಹಂಗ ಗೊತ್ತಾತಲ್ಲ? इस विचार का उपयोग का फल है. ಹಿಂಗೆ ವಿಚಾರ ಮಾಡೋದ್ರಿಂದ ಏನು ಉಪಯೋಗ ಆಕೈತಪ್ಪ, ಏನು ಫಲ ಸಿಗತೈತಿ ನನಗಂದ್ರೆ ಏಕತ್ವದ ಜ್ಞಾನ ಆಕೈತಿ. ಪ್ರಪಂಚ ಹಂಗೈತಿ, ಈಶ್ವರ ಹೆಂಗದನ, ಜೀವ ಹೆಂಗದನ ಅನ್ನೋದು ಜ್ಞಾನ ಆಕೈತಿ. ಬಿಡೋಣ. ಬಿಟ್ಬಿಡಿ, ಡ್ಯೂಟಿಗೆ ಹೋಗೋರ್ತಿರ್ತಾರೆ.